ಆದರೆ ವೇದಾಂತಿಗಳು ಮಾತ್ರ ಅದ್ವೈತಿಗಳು, ಅವರು ಏಕಾತ್ಮವಾದಿಗಳು. ಆದರೆ ದೇಹಗೂ ಅಷ್ಟು ದೇಹದಲ್ಲಿ ತೋರ್ತಾ ಇರಬಹುದು, ಆದರೆ ದೇಹದಲ್ಲೇ ಇರೋನಲ್ಲ, ದೇಹದಲ್ಲೂ ಇರೋನು. ದೇಹ ಮಾತ್ರವಲ್ಲ, ದೇಹವೂ ಹೌದು, ಹೊರಗಡೆಯೂ ಎಲ್ಲಾಗಲೂ ಅವನೇ ಇರ್ತಕ್ಕವನು. ಈ ಚರ್ಮಚಕ್ಷುಸಿಗೆ ಭೌತಿಕವಾಗಿ ಕಾಣುತ್ತೆ ಹೊರತು ಪ್ರತ್ಯಕ್ಷ ದೃಷ್ಟಿ, ಅನುಭವ ದೃಷ್ಟಿಯಿಂದ ನೋಡಿದಾಗ ಆತ್ಮನಿಗಿಂತ ಬೇರೆ ಜಗತ್ತಿನ ಏನೂ ಇಲ್ಲ ಈಗಲೇ ಅನುಭವ ಬರುತ್ತೆ. ನಾವು ಚೈತನ್ಯಕ್ಕೆ ಇಂದ್ರಿಯವನ್ನು, ಮನಸ್ಸನ್ನು, ಬುದ್ಧಿಯನ್ನು ಅಡಾಪ್ಟ್ ಮಾಡಿ ನೋಡಬಾರ್ದು. ದೇಹೇಂದ್ರಿಯ ಮನೋಬುದ್ಧಿಯನ್ನು ಪ್ರಪಂಚದ ಮೂಟೆ ಒಳಗೆ ಹಾಕಿಬಿಟ್ಟು ನಾವಾಗ ನಿಂತ್ಕೊಂಡು ನೋಡಬೇಕು. ನಾವಾಗ ನಿಂತ್ಕೊಂಡು ನೋಡೋದು ಅಂದ್ರೆ ಬುದ್ಧಿಯನ್ನು ದಾಟಿ, ಏವಂ ಬುದ್ಧೇ ಪರಂ ಬುದ್ಧ, ಬುದ್ಧಿಯನ್ನು ದಾಟಿರುವ ಸ್ವರೂಪದಲ್ಲಿ ನೆಲೆ ನಿಂತು ಅಲ್ಲಿಂದ ನೋಡೋಕೆ ಶುರು ಮಾಡಿದ್ರೆ ಎಲ್ಲ ಏಕರಸವಾಗಿ, ಚೈತನ್ಯೀಕರಸವಾಗಿ, ಪ್ರಜ್ಞಾನ ಘನವಾಗಿ ಕಾಣುತ್ತೆ. ಸುಷುಪ್ತಿಯಲ್ಲಿ ಹೇಗೆಯೋ ಹಾಗೆ. ಸುಷುಪ್ತಿಯಲ್ಲಿ ಅಂತಃಕರಣವೇ ಇರಲ್ಲ, ಆ ವ್ಯಾಪಾರವೇ ಇರಲ್ಲ, ಅಲ್ಲಿ ತಿಳ್ಕೊಳ್ಳೋದು ವ್ಯವಹಾರ ಇಲ್ಲ. ಅದೇ ನಿಧಿಧ್ಯಾಸನದಲ್ಲಿ ಅಥವಾ ಧ್ಯಾನ ಯೋಗದಲ್ಲಿ ಆತ್ಮನಂತೆ ತಿಳಿಯಾಗಿ, ಸ್ವಚ್ಛವಾಗಿ, ಸೂಕ್ಷ್ಮವಾಗೋದು ಮನಸ್ಸು. ಅದು ಆತ್ಮನ ಸಮನೈರ್ಮಲ್ಯದಿಂದ ಅದು ಆತ್ಮರೂಪದಿಂದ ಸೇರೋ ಬಿಟ್ಟು ಆ ಅನುಭವದಿಂದ ಕಾಣುತ್ತಾ ನಿಶ್ಚಯವನ್ನು ಹಾಗೆ ಮಾಡಿಬಿಡತ್ತೆ. ಮತ್ತೆ ಬುದ್ಧಿಗೆ ಬಂದಾಗ, ಮನಸ್ಸಿಗೆ ಬಂದಾಗ ಹೌದು ಉಪನಿಷತ್ತು ಹೇಳಿದ ಹಾಗೇನೆಯೇ ತತ್ವ ಅದ್ವಿತೀಯವಾಗೇ ಇದೆ, ಪರಬ್ರಹ್ಮ ಒಂದೇ ಪರಮಾರ್ಥ ಅಂತ ಹೇಳಿ ನಿಶ್ಚಯ ಮಾಡುತ್ತೆ. ನಿದ್ರೆಯಲ್ಲಿ ಆ ಅನುಭವ ಇದ್ರೂ ಕೂಡ ಅದನ್ನ ಗ್ರಾಸ್ ಮಾಡುವಂತಹ ಶಕ್ತಿ ಬುದ್ಧಿಗೆ, ಮನಸ್ಸಿಗೆ ಇಲ್ಲ. ಯಾಕಂದ್ರೆ ತಮೋಗುಣದಿಂದ ಕೂಡ್ಕೊಂಡು ಬುದ್ಧಿ ಹೋಗಿ ಲಯವಾಗಿರುತ್ತೆ ಸುಷುಪ್ತಿಯಲ್ಲಿ. ಹಾಗಾಗಿ ಅದು ಇರೋ ಸ್ವರೂಪ ಅಂತ ಕಂಡ್ಕೊಳ್ಳಲ್ಲ. ಅದೇ ಅಧ್ಯಾತ್ಮ ಯೋಗ, ನಿಧಿಧ್ಯಾಸನ, ಧ್ಯಾನ ಯೋಗ ಅಥವಾ ಮನೋನಿಗ್ರಹ ಅಂತ ಹೇಳಿ ಗೌಡಪಾದ ಏನು ಹೇಳಿದ್ದಾರೆ, ಈ ಕ್ರಮದಿಂದ ನೋಡಿಕೊಂಡರೆ ಆತ್ಮಸತ್ಯಾನುಬೋಧೇನ ಅನ್ನೋ ಅನುಭವ ಬರುತ್ತೆ. ಅದನ್ನೇ ಅವರು ಇಲ್ಲಿ ಆತ್ಮನು ಕಂಡವನಾಗುತ್ತಾನೆ. ಈ ರೀತಿ ಕಾಣದೆ ಹೋದ್ರೆ ಸಾಂಖ್ಯಾದಿಗಳಿಂದ ಕಂಡವರಾಗ್ತೀವಿ, ಅವಾಗ ದ್ವೈತಿಗಳಾಗ್ಬಿಡ್ತೀವಿ. ನಮ್ಗೆ ನಮ್ಮನ್ನ ದೇಹ ಅಂತ ನೋಡ ಅಭ್ಯಾಸ ಇರೋದ್ರಿಂದ ವೈಶ್ವಾನರಂಗೂ ಒಂದ್ ದೇಹ ರೂಪ ಕೊಡ್ತಾ ಇದಾರ. ಅಲ್ಲಲ್ಲ, ನಮ್ಮ ದೇಹತ್ವವನ್ನ ಅದಕ್ಕೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಮ ದೇಹದ ಅವಯವಗಳನ್ನ. ಇವಾಗ ದೇಹಕ್ಕೆ ನಮ್ಮ ಹಾಗೆ ಇಷ್ಟೇ ಅಲ್ಲ, ಅದೇ ನಮ್ಗೆ ಅವಯವ ಇಂದಾನೆ. ಹೌದು, ನಮ್ಗೇನು ಸಪ್ತಾಂಗ ತಲೆ, ಕೈ, ಕಾಲು, ಕಣ್ಣು, ಹೊಟ್ಟೆ ಇದೆ. ಹಾಗೆ ಇಡೀ ವಿಶ್ವವನ್ನೇ ಅವನ ಅವಯವ ಅಂತ ರೂಪಕ ಮಾಡ್ತಾ ಇದೆ. ಅಖಂಡ ದ್ಯುಲೋಕವೇ ತಲೆ, ಅಖಂಡ ಸೂರ್ಯನೇ ಕಣ್ಣು, ಅಖಂಡ ಆಕಾಶವೇ ನಡುಮೈ ಅಂತ ಹೇಳಿ. ಇವಾಗ ಆಕಾಶದಲ್ಲಿ ಅವಯವೇ ಇಲ್ಲ, ನಮ್ಮ ನಡುಭಾಗದಲ್ಲಿ ಅವಯವ ಇದೆ. ಆದ್ರೆ ಅದನ್ನು ನಡುಮೈ ಅಂತ ರೂಪಕ ಮಾಡಿದೆ. ಹಾಗೆ ಸುಮ್ಮನೆ ಇದಿಷ್ಟು ಅವನಲ್ಲಿದೆ ಅಂತ ಹೇಳ್ಬಿಡ್ಬೋದಿತ್ತು. ದ್ಯುಲೋಕ ಇದೆ, ಆಕಾಶ ಇದೆ, ಇದೆ ಅಂತ ಆತರ ಹೇಳಿದ್ರೆ ನಮ್ಮ ಬುದ್ಧಿಗೆ ಈ ತರ ಅಭ್ಯಾಸ ಆಗೋದು. ನಮ್ಮನ್ನ ಈ ಕ್ವಶನ್ ಮಾಡ್ತಾರೆ ಉದ್ದೇಶ ನಮಗೆ ಬೇಗ ಅರ್ಥವಾಗತ್ತೆ. ನಮ್ಗೆ ಯಾವಾಗ್ಲೂ ನಮ್ಗೆ ದೊಡ್ಡದಾಗಿರೋ ತತ್ವವನ್ನು ಅರ್ಥ ಮಾಡ್ಕೊಳಕ್ಕೆ ನಮ್ಮ ಸ್ವಭಾವಕ್ಕೆ ಹತ್ತಿರವಾದ್ರೆ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಸ್ವಭಾವಕ್ಕೆ ವಿಲಕ್ಷಣವಾದ್ರೆ ನಮ್ಗೆ ಅರ್ಥ ಆಗಲ್ಲ. ಇದನ್ನು ವಿವೇಕಾನಂದರು ಏನಾದ್ರು ಎಮ್ಮೆ, ಕತ್ತೆ, ನಾಯಿಗಳು ದೇವರ ಕಲ್ಪನೆ ಇದ್ದಿದ್ರೆ ಅವುಗಳು ಕೂಡ ದೇವರಿಂದ ದೊಡ್ಡ ನಾಯಿ, ದೊಡ್ಡ ಕತ್ತೆ, ದೊಡ್ಡ ಎಮ್ಮೆ ಅಂತ ನೋಡ್ತಿದ್ವಿ ಹೊರತು ಅವಳು ವಿಜಾತಿಯಾಗಿ ನೋಡ್ತಿರ್ಲಿಲ್ಲ. ನಮಗೂ ಹಾಗೆ ದೊಡ್ಡವನು ಪರಮಾತ್ಮ ಅಂದ್ರೆ ನಮ್ಮ ಹಾಗೆಯೇ ಇರ್ತಕ್ಕ ಜಾತಿಯಲ್ಲಿ ದೊಡ್ಡವನು ನಾವು ನೋಡ್ತೀವಿ. ಅದನ್ನ ಹಾಗೆ ಒಪ್ಕೊಂಡ್ಬಿಟ್ಟು ಹೌದು ಕಣಪ್ಪ, ಆ ವೈಶ್ವಾನರಿಗೆ ತಲೆ ಯಾವ್ದಪ್ಪ ಅಂದ್ರೆ ನಿನಗೆ ಇದೇ ಇಷ್ಟೇ ತಲೆ ಆದ್ರೆ ಇಡೀ ದ್ರೋಕವೇ ತಲೆ, ನಿನಗೆ ಇಷ್ಟೇ ಕಣ್ಣಾದ್ರೆ ಇಡೀ ಸೂರ್ಯನೇ ಕಣ್ಣು, ಇಡೀ ಅಖಂಡ ವಾಯುವೇ ಪ್ರಾಣ, ಅಖಂಡ ಆಕಾಶವೇ ನಡುಮಯಿ, ಅಖಂಡ ನೀರೇ ಕಿಬ್ಬೊಟ್ಟೆ, ಅಖಂಡ ಭೂಮಿಯೇ ಪಾದ, ಅಖಂಡ ದಿಕ್ಕೇ ಕಿವಿ, ಅಖಂಡ ಅಗ್ನಿಯೇ ಅವನ ಬಾಯಿ, ಅಖಂಡವಾಗಿರ್ತಕ್ಕಂಥ ಎಲ್ಲಾ ನದಿಗಳೇ ಅವನ ಧಮನಿಗಳು, ಎಲ್ಲಾ ಬೆಟ್ಟ ಗುಡ್ಡಗಳು ಅವನ ಮಾಂಸಖಂಡಗಳು, ಎಲ್ಲಾ ಗಿಡಮರ ಬಳ್ಳಿಗಳು, ಕೇಶಲೋಮಗಳು ಅಂತ ಹೇಳಿ ಈ ರೀತಿ ವಿಶ್ವಾತ್ಮನಾದ ಪರಮಾತ್ಮನನ್ನ ಆ ದೇಹಾವಯವಾಗಿ ವರ್ಣನೆ ಮಾಡ್ತಾ ಇದೆ. ನಮ್ಗೆ ಬೇಗ ಅರ್ಥ ಆಗತ್ತೆ ಅನ್ನೋ ದೃಷ್ಟಿ ಅಷ್ಟಕ್ಕೆ. ನಿಜವಾಗ ಹೇಳಿದ್ರೆ ನಾವು ಅದರೊಳಗೆ ಸೇರೋದಿರೋದ್ರಿಂದ ನಮ್ಮ ರೂಪವೇ ಅದು, ನಮ್ದೇ ವರ್ಣನೆ ಅದು, ನಮಗಿಂತ ಬೇರೆಯಾದ ವೈಶ್ವಾನ ವರ್ಣನೆ ಅಲ್ಲ. ನಾವೇ ನಮ್ಮ ಅಧ್ಯಾತ್ಮ ಪರಿಚ್ಛೇದ ಬಿಟ್ಟವರಾದ್ರೆ ವಿಶ್ವರೂಪರಾಗ್ತೀವಿ, ವಿರಾಟ್ ರೂಪರಾಗ್ತೀವಿ, ವೈಶ್ವಾನರಾಗ್ತೀವಿ. ವಿಶ್ವರೂಪ, ವಿರಾಟ್ ರೂಪ, ವೈಶ್ವಾನರ ಎಲ್ಲ ಒಂದೇ ಅರ್ಥ. ನಮ್ಗೆ ಅಧ್ಯಾತ್ಮ ಅಭಿಮಾನದಿಂದ ಈ ಪರಿಚ್ಛಿನ್ನತೆ ಉಂಟಾಗಿದೆ. ಹಾಗಾಗಿ ತಥಾತ ಸತಿ ಇಡೀ ಜಗತ್ತೇ ಅವನು ಅಂತ ಆಗುತ್ತಲ್ವಾ? ಅವನಲ್ಲ, ನಾನು ನಾನು ಅವನು ಅಂತ ಮುಂಚೆ, ಆಮೇಲೆ ಅವನೇ ನಾನು, ನಾನೇ ಅವನು, ಅನನ್ಯತೆ. ವೈಶ್ವಾನರನ್ನ ವಿವರಿಸ್ತಾ ಇರುವಾಗ ಅಂದ್ರೆ ಜಗತ್ತೇ ನಾನು, ಜಗತ್ತೆಲ್ಲ ಅದೇ.
ಜಗತ್ತೆಲ್ಲ ನನ್ನ ರೂಪ, ಜಗತ್ತಾದ ನನಗೆ ವೈಶ್ವಾನರ. ಜಗತ್ತನ್ನೇ ಈ ರೀತಿ ವಿಭಾಗ ಮಾಡಿ ಹೇಳಿದರೆ ವಿನ ಇಡೀ ಜಗತ್ತೇ ಅವನು. ಕರೆಕ್ಟ್ ಅಮ್ಮ. ಇಡೀ ಜಗತ್ತೇ ಅವನು, ಅವನೇ ನಾನು. ಇಡೀ ಜಗತ್ತೇ ವೈಶ್ವಾನರ. ಆ ವೈಶ್ವಾನರ ಸ್ವರೂಪವೇ ನನ್ನ ಸ್ವರೂಪ. ನಂದು ಈ ಕೇವಲ 5 ಅಡಿ ದೇಹ ಅಷ್ಟೇ ಅಲ್ಲ, ಇದು ಅವಿದ್ಯೆಯಿಂದ ಭೂಮಿಯಲ್ಲಿ ಗೆದ್ದುಳ ಎದ್ಕೊಂಡಾಗೆ ಒಂದು ತುಳುಕು ಎದ್ಕೊಂಡಿರೋ ದೇಹ. ಇದೆಲ್ಲ ಅವಿದ್ಯೆಯಿಂದ ಇಷ್ಟೇ ನಾನು ಅನ್ಕೊಂಡಿದ್ದೀನಿ. ಶಾಸ್ತ್ರ ದೃಷ್ಟಿಯನ್ನು ಬೆಳೆಸ್ಕೊಂಡ್ರೆ ಅವಾಗ ಇಡೀ ವಿಶ್ವವೇ ನಾನು, ಇಡೀ ಜಗತ್ತೇ ನಾನು. ಆ ಜಗತ್ತಾದ ನನಗೆ ವೈಶ್ವಾನರ ಅಂತ ಹೆಸರು. ಆ ವೈಶ್ವಾನರನಲ್ಲಿ ಅಡಕವಾಗದೇ ಯಾವುದೂ ಇಲ್ಲ. ಎಲ್ಲಾ ದೇವತೆಗಳು ಅವನ ಅಂಗಗಳು. ಅಂಗ ದೇವತಾ ಅಂತ ಹೇಳುತ್ತೆ. ಸಮಸ್ತ ದೇವತೆಗಳು ಅವನ ಅವಯವಗಳು. ಹಾಗಾಗಿ ತಥಾ ಸತಿ ಅದ್ವೈತ ಮಿತಿ ಶ್ರುತಿಕೃತೋ ವಿಶೇಷ ನ ಸ್ಯಾತ್. ಹಾಗಾಗ್ಬಿಟ್ರೆ ಅದ್ವೈತ ಅನ್ನು ಶ್ರುತಿ ಮಾಡಿಕೊಂಡು ವಿಶೇಷ ಆಗೋದೇ ಇಲ್ಲ, ಸಾಂಖ್ಯರಂತೆ ಆಗ್ಬಿಟ್ರೆ. ಯಾಕೆ ಸಾಂಖ್ಯಾದಿ ದರ್ಶನೇನ ಅವಿಶೇಷ. ಸಾಂಖ್ಯಾದಿ ದರ್ಶನದೊಳಗೆ ಸಮಾನವಾಗ್ಬಿಡತ್ತೆ. ದೇಹವಷ್ಟೇ ನಾನು ಅನ್ಕೊಂಡ್ಬಿಟ್ಟು ಪರಿಚ್ಛಿನ್ನವಾಗಿರೋ ಜೀವನನೇ ನಾನು ಅನ್ಕೊಂಡ್ಬಿಟ್ರೆ ಸಾಂಖ್ಯ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತಾಗತ್ತೆ. ಇಷ್ಯತೆ ಚ ಸರ್ವೋಪನಿಷದಾಂ ಸರ್ವಾತ್ಮೈಕ್ಯ ಪ್ರತಿಪಾದಕತ್ವಂ. ಇದು ಇಷ್ಟೂ ಆಗಿದೆ. ಎಲ್ಲಾ ಉಪನಿಷತ್ತುಗಳಿಗೂ ಇದು ಇಷ್ಟೂ ಆಗಿದೆ. ಯಾವುದೋ ಎಲ್ಲ ಆತ್ಮನೊಡನೆ ಐಕ್ಯತ್ವವನ್ನು ಪ್ರತಿಪಾದನೆ ಮಾಡಬೇಕು ಅಂತ. ಎಲ್ಲಾ ಆತ್ಮವೂ ನನ್ನ ಆತ್ಮವೇ, ನಾನೇ ಎಲ್ಲ ಆತ್ಮ ಆಗಿ ತೋರ್ತಾ ಇರೋದು. ಎರಡರದ್ದು ಒಂದೇ. ನನ್ನ ಸ್ವರೂಪವೇ ಜಗದಾತ್ಮ ಸ್ವರೂಪವಾಗಿದೆ, ಇಡೀ ಜಗತ್ತೆಲ್ಲವೂ ನನ್ನ ಸ್ವರೂಪವಾಗಿದೆ. ಹೇಗೆ ಹೇಳಿದ್ರು ಒಂದೇ. ಇದು ನಾವು ಇಲ್ಲಿದ್ದರಿಂದ ಇಲ್ಲಿಂದ ನಾವು ಜಗತ್ತಿನ ಮರ್ಜಾಗಬೇಕಾಗಿದೆ. ನಮ್ಮ ಈ ಪರಿಚ್ಛಿನ್ನ ಅಧ್ಯಾತ್ಮ ಪರಿಚ್ಛೇದ ಹೋಗಿ ಜಗದಾತ್ಮ ರೂಪ ನಮಗೆ ಬರಬೇಕಾಗಿದೆ. ಹಾಗಾಗಿ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಒಂದು ದೇಹಕ್ಕೆ ಅಷ್ಟಕ್ಕೆ ಸಿಕ್ಕಾಕೊಂಡ ಜೀವ ಅನ್ಕೊಂಡಿದ್ದೀರಲ್ಲ, ಸರಿಯಾಗಿ ನೋಡಿ, ಇಡೀ ವಿಶ್ವವು ನಿಮ್ಮಲ್ಲೇ ತೋರ್ತಾ ಇದೆ. ಹೇಗೆ ಕನಸು ನಾನಿಲ್ಲದೆ ತೋರೋದಿಲ್ವೋ, ಕನಸು ನನ್ನಲ್ಲೇ ತೋರುತ್ತೋ, ಹಾಗೆ ಎಚ್ಚರವು ನಾನಿಲ್ಲದೆ ತೋರಲ್ಲ, ನನ್ನಲ್ಲೇ ತೋರ್ತಾ ಇದೆ. ನಾನೇ ಆಗಿದ್ದೀನಿ. ನನ್ನನ್ನೇ ನೋಡೋನು ನೋಡಿಸ್ಕೊಂಡು ಹೊಡ್ಕೊಂಡು ನೋಡ್ತಾ ಇದ್ದೀನಿ. ಒಂದು ಭಾಗದಿಂದ ನೋಡುವನಾಗಿ ಒಂದು ಭಾಗ ನೋಡಿಸ್ಕೊಂಡು ಹೋಗಿ. ನಿಜ ಹೇಳೋದು, ನೋಡ್ತಾ ಇರೋದು ನನ್ನನ್ನೇ, ನೋಡ್ತಾ ಇರೋನು ನಾನೇ. ಇದು ನಿಜವಾಗಿ ತರ್ಕಕ್ಕೆ ಹೊಂದಲ್ಲ. ಯಾಕೆ ನೋಡೋನು ನೋಡಿಸ್ಕೊಳ್ಳಲ್ಲ, ನೋಡಿಸ್ಕೊಳ್ಳೋದು ನೋಡಲ್ಲ. ಅದೇ ತಪ್ಪು ತಿಳುವಳಿಕೆಯಿಂದ ಒಂದಷ್ಟನ್ನು ನಾನು ಮಾಡ್ಕೊಂಡಾಗ ಅದಕ್ಕೆ ಆ ತಪ್ಪಿಗೆ ಕಲ್ಪಿತವಾದದನ್ನ ನಾನು ನೋಡ್ತಾ ಇದ್ದೀನಿ ಅಂತ ಅನ್ಸ್ಕೊತಾನೆ. ತಪ್ಪಲಿಕ್ಕೆ ಯಾವಾಗ ಎಲ್ಲಿವರೆಗೆ ಇದ್ಬಿಡುತ್ತೋ ಇಷ್ಟೇ ನಾನಾಗ್ಬಿಟ್ರೆ ನೋಡೋನು ಆಗ್ತೀನಿ. ಹಾಗೆ ವೈಶ್ವಾನನಾಗಿದ್ದಾಗಲೂ ಕೂಡ ಇಡೀ ವಿಶ್ವಾನ ಅಂತ ಆದಾಗ ಮತ್ತೆ ಅದನ್ನು ಉಪಾಧಿಷ್ಠಿತ ನೋಡಿದಾಗ ಆ ತೋರೋ ವಿಶೇಷವೆಲ್ಲ ತನ್ನ ರೂಪವೇ ಆಗಿದ್ರು ಕೂಡ ತಾನೇ ಎಲ್ಲವೂ ಆಗಿದೆ. ನೋಡಿಸ್ಕೋತಾ ಇದ್ದಾನೆ, ನೋಡ್ತಾನೂ ಇದ್ದಾನೆ. ಇಷ್ಯತೆ ಚ, ಇದು ಇಷ್ಟವೂ ಆಗಿದೆ. ಎಲ್ಲಾ ಉಪನಿಷತ್ತುಗಳಿಗೂ ಏನು ಸರ್ವಾತ್ಮೈಕ್ಯ ಪ್ರತಿಪಾದಕತ್ವ, ಎಲ್ಲಾ ಆತ್ಮರು ಒಬ್ಬರೇ ಎಂಬುದಾಗಿ ಪ್ರತಿಪಾದನೆ ಮಾಡುವುದು ಅನ್ನೋದು ಎಲ್ಲಾ ಉಪನಿಷತ್ತುಗಳು ಇಷ್ಟವಾಗಿದೆ. ಅತಃ ಯುಕ್ತಮೇವ ಅಸ್ಯ ಆಧ್ಯಾತ್ಮಿಕಸ್ಯ ಪಿಂಡಾತ್ಮನಃ ದ್ವಿಲೋಕಾಜ್ಜಂಗತ್ವೇನ ವಿರಾಡಾತ್ಮನ ಆದಿದೈವಿಕೇನ ಏಕತ್ವಂ ಅಭಿಪ್ರೇತ್ಯ ಸಪ್ತಾಂಗತ್ವ ವಚನಂ. ಅದು ಇದು ನ್ಯಾಯವೂ ಆಗಿದೆ, ಯುಕ್ತವೂ ಆಗಿದೆ. ಏನೋ ಇವನಿಗೆ ಅಂದ್ರೆ ಯಾವ ಇವ ಜೀವನು ಪ್ರಮಾತರು ನಾನು ಇಷ್ಟೇ ಅಂದ್ಕೊಂಡು ಗುರುಹತ್ವ ಬಂದಿದ್ದಾನೋ, ಶಿಷ್ಯರಾಗಿ ಬಂದಿದ್ದಾನೋ, ಅವನಿಗೆ ಆಧ್ಯಾತ್ಮಿಕವಾದ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ಕೂಡ್ಕೊಂಡು ಪಿಂಡಾತ್ಮ, ಶರೀರಾತ್ಮ, ಶರೀರಷ್ಟೇ ನಾನು ಅಂತ ಮಾಡ್ಕೊಂಡಂತ ಇವನಿಗೆ ನೋಡೋ, ನೀನು ಇಷ್ಟೇ ಅಲ್ಲ ಕಣೋ, ನೀನು ಈ ರೀತಿ ಇರೋನಲ್ಲ, ನೀ ಜಗದಾತ್ಮನಾಗಿದೆಯಾ ನೀನು. ಯಾಕಂದ್ರೆ ನಿನ್ನಲ್ಲೇ ಜಗತ್ತು ಹೋಗ್ತಾ ಇದೆ. ನಿನಗೆ ದ್ವಿಲೋಕಾದಿ ಅಂಗ, ನಿನಗೆ ಇದು ತಲೆ, ಇದು ಕಾಲು, ಇದು ಕಣ್ಣು, ಇದು ಮೂಗು, ಇದು ಬಾಯಿ ಅಂತ ಇದೆಯಲ್ಲ, ನಿಜವಾಗ ಅಲ್ಲ. ಇದು ಅಧ್ಯಾತ್ಮ ಪರಿಚ್ಛೇದದಿಂದ ಹಾಕಿ ತೋರ್ತಾ ಇದೆ. ನಿನಗೆ ನಿನ್ನ ತಲೆ ಅಖಂಡ ದ್ವಿಲೋಕವೇ ನಿನ್ನ ತಲೆ ಅಂತ ಹೇಳಿ ದ್ವಿಲೋಕವೇ ಮುಂತಾದ ಅಂಗರೂಪದಿಂದ ನೀನು ವಿರಾಡಾತ್ಮನ ಏಕತ್ವ, ವಿರಾಟ್ ಪುರುಷನೇ ಏಕತ್ವವನ್ನು ಪಡ್ಕೊಂಡಿದೀಯಾ. ನೀನು ವಿರಾಟ್ ಪುರುಷನು ಬೇರೆಯವರಲ್ಲ. ವಿರಾಟ್ ಪುರುಷನ ಅವಯವ ಅಲ್ಲ, ವಿರಾಟ್ ಪುರುಷನ ಒಂದು ಭಾಗ ಅಲ್ಲ ನೀನು. ಮತ್ತೇನೋ ನೀನೇ ವಿರಾಟ್ ಪುರುಷ. ನೀನು ಯಾವಾಗ ಮನುಷ್ಯ ಶರೀರವನ್ನಷ್ಟನ್ನೇ ಅಭಿಮಾನ ಪಡ್ಕೊತೀಯೋ ಅವಾಗ ವಿರಾಟ್ ಪುರುಷ ಬೇರೆ, ನಾನ್ ಬೇರೆ ನಿಂಗೆ ಭ್ರಾಂತಿ ಬರುತ್ತೆ. ಆ ರೀತಿ ಅನಿಸಿಕೆ ಉಂಟಾಗುತ್ತೆ. ಯಾವಾಗ ಈ ಅಧ್ಯಾತ್ಮ ಪರಿಚ್ಛೇದವನ್ನು ಅಭಿಮಾನ ಬಿಟ್ಕೊಂಡ್ಬಿಡ್ತೀಯೋ, ಅಷ್ಟೇ ಅಲ್ಲ,
ಇಡೀ ವಿಶ್ವಾತ್ಮನಾಗಿದ್ದೀನಿ ಅನ್ನೋ ಶಾಸ್ತ್ರ ದೃಷ್ಟಿಯನ್ನು ಬೆಳೆಸ್ಕೊಳ್ತೀಯೋ, ಶಾಸ್ತ್ರ ದೃಷ್ಟಿ ಬೆಳೆಸ್ಕೊಂಡ್ಕೊಳ್ಳಿದೀಯೇ, ನಿನಗೆ ಇಡೀ ವಿಶ್ವವೇ ನಿನ್ನ ಅಂಗವಾಗಿ ಅವಯವವಾಗಿ ತೋರುತ್ತಾ ಆದಿದೈವಿಕವಾದ ವಿರಾಳಾತ್ಮನೊಡನೆ ಏಕತ್ವವನ್ನು ಅಭಿಪ್ರಾಯ ಮಾಡಿಕೊಂಡು ಹೀಗೆ ನೀನು ಸಪ್ತಾಂಗನಾಗಿ ಯಾಕಣೋ, ನೀನು ಈ ಇಷ್ಟೇ ಅಂಗದವನಲ್ಲ, ಸಪ್ತಾಂಗದವನಾಗಿದೆಯಾ, ಏಕೋನವಿಂಶತಿ ಮುಖರಾಗಿದೆಯಾ, 19 ಮುಖವೂ 7 ಅಂಗವೂ ನಿನ್ನ ಸ್ವರೂಪ ಅಂತೇಳಿ ವಿರಾಳಾತ್ಮರೊಡನೆ ಏಕತ್ವವನ್ನು ನನಗೆ ಉಂಟು ಮಾಡ್ತಾ ಇದೆ. ಅಂದ್ರೆ ನಮ್ಮ ಸಂಕುಚ ದೃಷ್ಟಿಯನ್ನ ವಿಶಾಲ ದೃಷ್ಟಿ ಕಡೆ ಕರ್ಕೊಂಡು ಹೋಗ್ತಾ ಇದೆ, ವ್ಯಾಪಕ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ವ್ಯಾಪಕದ ಎಷ್ಟೆಷ್ಟು ವ್ಯಾಪಕದ ಕಡೆಗೆ ಹೋಗ್ತೀವೋ ಅಷ್ಟಷ್ಟು ನಮ್ಮ ಮನಸ್ಸು ತಿಳಿಯೂ ಸ್ವಚ್ಛವೂ ಆಗ್ತಾ ಹೋಗುತ್ತೆ. ಆ ಮನಸ್ಸಿಗೆ ಮುಂದಿನ ತತ್ವ ವಿಚಾರವೂ ಅರ್ಥವಾಗುತ್ತೆ. ಎಷ್ಟೆಷ್ಟು ಕಂಜೆಸ್ಟ್ ಆಗುತ್ತೋ, ಅಲ್ಪವಾಗುತ್ತೋ, ಕಮ್ಮಿ ಆಗುತ್ತೋ, ಸಂಕುಚಿತವಾಗುತ್ತೋ ಅಷ್ಟೆಷ್ಟು ಅದಕ್ಕೆ ಸ್ವಾರ್ಥ ಮತ್ತೆ ತಮೋಗುಣ, ರಾಗದ್ವೇಷಾದಿಗಳು ಎಲ್ಲ ದೋಷಗಳು ಅವ್ರು ಅಂಟ್ಕೊಳ್ಳುತ್ತೆ. ಪರಿಚ್ಛಿನ್ನ ಭಾವವೇ ದೋಷಕ್ಕೆ, ದುಃಖಕ್ಕೆ, ಕಷ್ಟಕ್ಕೆ ಕಾರಣ. ವಿಶಾಲ ಭಾವನೆ, ಭಯ ಎಲ್ಲವೂ ಈ ದೇಹ ಹೋಗ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಭಯ ಆಗತ್ತೆ. ಇಡೀ ವಿಶ್ವಾತ್ಮನಾದ ನನಗೆ ಹೋಗೋ ಪ್ರಶ್ನೆ ಬರಲ್ಲ ಅಲ್ವಾ? ಎಲ್ಲವೂ ನಾನೇ ಹೋಗೋದು ಹೊರೋದು ಎಲ್ಲ ನಾನೇ, ಆ ಹುಲಿಯೂ ನಾನೇ, ಹಾವು ನಾನೇ. ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗ ಗೋ ಭೋಗಿ, ಭೋಗಿನ ಹಾವು, ಗಂಧರ್ವ, ದೈತ್ಯ, ರಾಕ್ಷಸರು ಎಲ್ಲರೂ ನನ್ನ ಅವಯವಗಳೇ, ಎಲ್ಲರೂ ನನ್ನ ಅಂಶಗಳೇ, ಎಲ್ಲವೂ ನಾನೇ. ಇದೊಂದು ರೀತಿ ಭಾವನೆ ಮಾಡ್ತಾ 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 ಆ ಭಾವನೆಯಲ್ಲಿ ಊರ್ಕೊಂಡ್ಬಿಟ್ಟ ಅಂದ್ರೆ ಈ ಅಧ್ಯಾತ್ಮ ಪರಿಚ್ಛೇದ ಹೋಗ್ಬಿಟ್ಟು ಸರ್ವಾತ್ಮ ಭಾವ ಅಂತ. ಇವಾಗ ಈ ಅಧ್ಯಾತ್ಮ ಭಾವ ಭಾವನೆಯಲ್ಲೇ ಬಂದದ್ದು, ಇದು ವಸ್ತುನಿಷ್ಠವಾದ ಅನುಭವ ಜ್ಞಾನ ಅಲ್ಲ. ಇದು ಹೋದ ಜನ್ಮದಲ್ಲಿ ಈ ಶರೀರ ಈ ಭಾವನೆ ಬರತಕ್ಕಂತಹ ಕರ್ಮೋಪಾಸನೆ ಮಾಡಿದ್ರಿಂದ, ಭಾವನೆ ಮಾಡಿದ್ರಿಂದ ನಮಗೆ ಈ ಜನ್ಮ, ಈ ಶರೀರ, ಈ ಭಾವನೆ ಬಂದಿದೆ. ಇದಕ್ಕೆ ಆಂಟಿಯಾಗಿ ಇಡೀ ವಿರಾಡಾತ್ಮನು ನಾನು, ಜಗದಾತ್ಮನು ನಾನು ಅನ್ನುವ ಭಾವನೆಯನ್ನು ಬೆಳೆಸ್ಕೊಂಡು ಅದರಲ್ಲೇ ತುಂಬಾ ಹೊತ್ತು ನಮ್ಮ ಭಾವನೆಯನ್ನು ನಾವು ಊರಿಸ್ಕೊಂಡ್ರೆ ನಮಗೆ ಈಗಲೇ ಅದು ಸಾಕ್ಷಾತ್ಕಾರವಾಗಿ ವಿರಾಡೈಕ್ಯ ಉಂಟಾಗುತ್ತೆ. ವಿರಾಡೈಕ್ಯ ಉಂಟಾದ್ಮೇಲೆ ಪ್ರಾರ್ಥನೆ ಮುಗಿದ ಮೇಲೆ ನಾವು ವಿರಾಟ್ ಪುರುಷನಲ್ಲಿ ಒಂದಾಗ್ತೀವಿ. ವಿರಾಟ್ ಪುರುಷ ಆವಾಗ ಇವಾಗ ಇದ್ರಲ್ಲಿ ನಾನು ಅದು ಒಂದಾಗಿದ್ದೀನಿ, ವಿರಾಟ್ ಪುರುಷ ಒಂದಾಗಿದ್ದೀನಿ ಬರುತ್ತೆ. ನಾವು ಕಷ್ಟ ಏನಿಲ್ಲ, ಬಹಳ ಸುಲಭ. ಈ ಉಪಾಸನೆ ಮಾಡೋದು ತುಂಬಾ ಏನಪ್ಪಾ ಅಂದ್ರೆ ನಿರಂತರವಾಗಿ ಮಾಡಬೇಕು, ಬೇಸರವಿಲ್ಲದೆ ಮಾಡಬೇಕು, ಮತ್ತೆ ಅದಕ್ಕೆ ಯಾವುದೇ ಕಾಲದೇಶದ ಪರಿಮಿತಿ ಇಟ್ಕೋಬಾರ್ದು. ಇಷ್ಟೊತ್ತು ಮಾಡಬೇಕು, ನಿರಂತರ. ಅನಿರ್ವೇದ ಮತ್ತೆ ನೈರಂತರ್ಯ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಿರ್ವೇದ ಅಂದ್ರೆ ಬೇಸರವಿರಬಾರದು, ಆಮೇಲೆ ಎಡಬಡದೆ ನೈರಂತರ್ಯ ಇರಬೇಕು. ಎಣ್ಣೆ ಧಾರೆಯಂತೆಯೇ ತೈಲಧಾರಾವತ್ ಅವಿಚ್ಛಿನ್ನ ಸಂತತ ಪ್ರತ್ಯಯ ಪ್ರವಾಹ. ಪ್ರೇಮ ಇರಬೇಕು. ಪ್ರೇಮ ಇದ್ಬಿಟ್ರೆ ತಾನೇ ಎಡಬಿಡದೆ ಬರುತ್ತೆ, ನಿರಂತರವೂ ಆಗುತ್ತೆ, ಇದು ಆಗುತ್ತೆ, ಭಾವನೆ ಬರುತ್ತೆ. ಯಾವುದೇ ಪ್ರೇಮವಿದೆ ಮಾಡಿದ್ರೆ ಫೋರ್ಸಬಲ್ಲ ಮಾಡಿ ನಿಲ್ಲಲ್ಲ. ಅದು ಒಟ್ಟಾಗಿ ಮಾಡಿದ್ದು ಸ್ವಲ್ಪ ಹೊತ್ತು ಮಾತ್ರ ಬಿಟ್ಬಿಡ್ತಾನೆ. ಅಲ್ಲ ಮೂರ್ಧಾತೆ ವ್ಯಪದಿಶ್ಯದು ಇತ್ಯಾದಿ ಲಿಂಗ ದರ್ಶನಾಚ. ಸುರೇಶ್ ಹೇಳಿ ಸುರೇಶ್ ಹೇಳಿ. ಅವನು ಉಪಮನ್ಯು ಪ್ರಾಚೀಹಾಲ ಉಪಮನ್ಯವ ದ್ವಿಲೋಕವನ್ನೇ ತನ್ನ ತಲೆ ಅಂತ ತಿಳ್ಕೊಂಡ್ಬಿಟ್ಟು ಅಶ್ವಪತಿ ರಾಜ ಅಂತ ಬಂದು ಹೇಳಿದಾಗ, ನೋಡು ಆ ಪರಿಚ್ಛಿನ್ನವನ್ನೇ ನಿನ್ನ ತಲೆ ಅಂತ ತಿಳ್ಕೊಂಡ್ರೆ ನಿನ್ನ ತಲೆ ಬಿದ್ದೋಗತ್ತೆ ಅಂತ ಅವನು ವಾರನ್ ಮಾಡಿದ, ಎಚ್ಚರಿಕೆ ಕೊಟ್ಟ. ಆದ್ದರಿಂದ ಪೂರ್ಣ ವಿದ್ಯೆಯನ್ನು ತಗೋಬೇಕೆ ಹೊರತು ಪರಿಚ್ಛಿನ್ನ ವಿದ್ಯೆ ಇಟ್ಕೋಬಾರ್ದು. ದೇಹವಷ್ಟೇ ನಾನು ಅನ್ಕೊಳ್ಳೋದು ಪರಿಚ್ಛಿನ್ನ ವಿದ್ಯೆಯೇ, ದ್ವಿಲೋಕವಷ್ಟೇ ವಿಶ್ವಾಸನ ಅನ್ನೋದು ಪರಿಚ್ಛಿನ್ನ ವಿದ್ಯೆಯೇ. ಪೂರ್ಣ ವಿಶ್ವಾಸ ಮಾಡ್ತಾ ಇದ್ದಿದ್ದೆ, ಪೂರ್ಣ ವಿದ್ಯೆಯನ್ನು ನನ್ನಿಂದ ಕಲಿತುಕೊಳ್ಳದೆ ಇದ್ದಿದ್ದೆ ನಿನ್ನ ತಲೆ ಬಿದ್ದೋಗಿದ್ದಾನೆ. ಉಪಾಸಕನಿಗೂ ಉಪಾಸ್ಯವಾದ ವೈಶ್ವಾನನಿಗೂ ಏಕತ್ವ ಹೇಳುವುದು ಶ್ರುತಿ ಅಭಿಪ್ರಾಯವನ್ನು ಇದರಿಂದ ಪೂರ್ಣವಾಗುತ್ತದೆ. ಇದರಂತೆ ನೀನು ಪೂರ್ಣನಾಗಿ ಬಿಡುತ್ತಿದ್ದೆ ಮುಂತಾದ ಲಿಂಗ ಸೂಚನೆಗಳು ಇದೇ ಪ್ರಕಾರದಲ್ಲಿ ಕಾಣಬರುತ್ತದೆ. ಅಂಧೋ ಭವಿಷ್ಯ ವ್ಯಂಬ್ಲಾಸ್ಯೇತ ಪಾದೂತೆ ವ್ಯಂಬ್ಲಾಸ್ಯೇತ ಬಸ್ತಿಸ್ಥೆ ವ್ಯಭೇಚ್ಯತೆ ಅಂತ ಅಷ್ಟನ್ನೇ ಮಾಡಿದ್ರೆ ಒಡೆದೋಗ್ಬಿಡ್ತಿತ್ತು, ಕಾಲು ಜಗಳು ಬಿದ್ದಿರ್ತಿತ್ತು, ಹೊಟ್ಟೆ ಒಡೆದೋಗ್ಬಿಡ್ತಿತ್ತು. ಅಷ್ಟನ್ನೇ ವಿಷಯ ಮಾಡಿದ್ರೆ ಆ ದೇವತೆಗೆ ಅದು ಅಪಚಾರ ಮಾಡಬಾರ್ದು.
ಸರ್ವಾತ್ಮನಾದ ವಿಶ್ವಾತ್ಮನಾದ ಪರಮಾತ್ಮವನ್ನ ವಿಶ್ವಾತ್ಮ ರೂಪದಿಂದ ಒಬ್ಬರನ್ನು ಭಾವನೆ ಮಾಡಬೇಕು ಅಂತ ಈ ಲಿಂಗದಿಂದ ಗೊತ್ತಾಗತ್ತೆ. ವಿರಾಟ್ ಪುರುಷರು ಸಮಷ್ಟಿಯಾಗಿದ್ದಾನೆ. ಇವಾಗ ನಮ್ಮನ್ನ ವಿರಾಟ್ ಪುರುಷರನ್ನೇ ಒಂದು ಮಾಡಿದ್ರು. ವಿರಾಟ್ ಪುರುಷನೇ ಒಂದು ಮಾಡಿದ್ದು ಉಪಲಕ್ಷಣ ಅಂತ ಹೇಳ್ತಾರೆ. ವಿರಾಜೈಕತ್ವಂ ಉಪಲಕ್ಷಣಾರ್ಥಂ ಹಿರಣ್ಯಗರ್ಭ ಅವ್ಯಾಕೃತಾತ್ಮನೋ. ವಿರಾಟ್ ಪುರುಷನೇ ನಮಗೆ ಏಕತ್ವವನ್ನು ಹೇಳಿರೋದು ಉಪಲಕ್ಷಣ, ಫಾರ್ ಎಕ್ಸಾಂಪಲ್ ಗುರುತಿಗಾಗಿ ಹೇಳಿದ್ದು. ಮುಂದೆ ನಾವು ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಹಿರಣ್ಯಗರ್ಭನೇ ನಾವು ಏಕತ್ವ ಪಡ್ಕೊಂಡವರು. ಸ್ಥೂಲವಾಗಿರುವ ಪ್ರಪಂಚವನ್ನು ನಾನು ಅನ್ಕೊಂಡ್ರೆ ವಿರಾಟ್ ಪುರುಷನಾಗ್ತೀನಿ. ಸೂಕ್ಷ್ಮವಾಗಿರುವ ಲಿಂಗಾತ್ಮನು ಸಮಷ್ಟಿ ಪ್ರಾಣ ಸಮಷ್ಟಿ ಮನೋಭಿಮಾನಿ ದೇವತೆಯು ನಾನು ಅಂತ ಹೇಳ್ಕೊಂಡ್ರೆ ಹಿರಣ್ಯಗರ್ಭನಾಗ್ತೀನಿ ನಾನು. ಅಂದ್ರೆ ಹೇಗೆ ಬನೀನ್ ಹಾಕೊಂಡು ಅಂಗಿ ಹಾಕೊಳ್ತೀವೋ ಅದೇ ರೀತಿ ಈ ಜೀವನು ಲಿಂಗ ಶರೀರ ತೊಟ್ಕೊಂಡು ಸ್ಥೂಲ ಶರೀರ ತೊಟ್ಕೊಳ್ತಾನೆ. ಜೀವನು ಪರಮಾತ್ಮ, ಲಿಂಗ ಶರೀರವು ಹಿರಣ್ಯಗರ್ಭ, ಸ್ಥೂಲ ಶರೀರವು ವಿರಾಟ್ ಪುರುಷ. ನಮ್ಮ ಇಂದ್ರಿಯಗಳ ದೇವತೆಗಳು ನಮ್ಮಲ್ಲೇ ಇದೆ. ಪಿಂಡಾಂಡದಲ್ಲೇ ಬ್ರಹ್ಮಾಂಡ ಇದೆ. ಈ ಜೀವನಿದಾನಲ್ಲ ಇದು ಸಾಕ್ಷಾ ಪರಮೇಶ್ವರನೇ. ಈ ಜೀವನಿಗೆ ವೆರಿ ನೆಕ್ಸ್ಟ್ ಉಪಾಧಿಯಾದಂಥ ಪ್ರಾಣ ಮನಸ್ಸು ಇದೆಯಲ್ಲ, ಅದು ಹಿರಣ್ಯಗರ್ಭ ತತ್ವಕ್ಕೆ ಈಕ್ವೇಶನ್ ಆಗಿದೆ. ಅದು ಅದೇ ಅಲ್ಪವಾಗಿ ಇಲ್ಲಿ ಪ್ರಾಣ ಮನಸ್ಸಾಗಿದೆ ಅಧ್ಯಾತ್ಮವಾಗಿ. ಇವಾಗ ಈ ಪ್ರಾಣ ಮನಸ್ಸು ಸಮಷ್ಟಿಯಾಗಿ ತೆಗೆದುಕೊಂಡು ಅದ್ರಲ್ಲಿ ನಾನು ಅಂದ್ಕೊಂಡಂತಹ ದೇವತೆ ಹೆಸರೇನೋ ಹಿರಣ್ಯಗರ್ಭ. ಅವನೇ ಸ್ವಪ್ನಾತ್ಮ ತೇಜಸಾತ್ಮ ಅಂತ. ಸ್ವಪ್ನಕ್ಕೆ ಹೋಗ್ಬೇಕಾಗಿಲ್ಲ. ಎಚ್ಚರದಲ್ಲಿಯೇ ಕೇವಲ ನೀವು ಮನೋರಾಜ್ಯದಲ್ಲಿ ಮನೋಲೋಕದಲ್ಲಿ ಅದರಲ್ಲಿಯೇ ತೇಳ್ತಾ ಇದ್ರೆ, ಮನೋಲೋಕದಲ್ಲೇ ತೇಳ್ತಾ ಇದ್ರೆ ನಿಮಗೆ ಹೆಸರು ತೇಜಸಾತ್ಮ ಅಂತ ಹೆಸರು, ಹಿರಣ್ಯಗರ್ಭ ಅಂತ ಹೆಸರು. ಈಗ ಹೇಳಿದ್ರೆ ಎಚ್ಚರ ಕನಸು ನಿದ್ದೆ ಅಂದ್ರೆ ಅಷ್ಟು ಎಚ್ಚರದಲ್ಲೇ ತೋರುವಂತಹ ಕಲ್ಪನೆಗಳು. ಕನಸಿನ ವಿಚಾರ ಮಾಡೋದಿಲ್ಲ ನಾವು, ಎಚ್ಚರದಲ್ಲೇ. ಎಚ್ಚರ ಅಂತಂದ್ರೆ ಬರೀ ಹೊರಗಡೆದಿರೋಲ್ಲ, ಶಬ್ದ ಪ್ರತ್ಯಯವೆಲ್ಲ ಎಚ್ಚರವಾದ್ರಿಂದ ಪ್ರತ್ಯಯವೆಲ್ಲ ತೇಜಸ ಹಿರಣ್ಯಗರ್ಭ ಸ್ವಪ್ನಾತ್ಮ. ಇಂದ್ರಿಯವೆಲ್ಲ ಸ್ಥೂಲ ವೈಶ್ವಾನರ ಬಾಹ್ಯ ರೂಪ ಸಪ್ತಾಂಗ. ಹಾಗೆ ಎರಡು ಪ್ರಕಾರದ ವ್ಯಾಪಾರವು ಇಲ್ಲೇ ಇಲ್ಲದ್ದಾದ್ರೆ ನಾವು ಈಗಲೇ ಪ್ರಾಜ್ಞರಾಗಿರ್ತೀವಿ. ಯಾವ ಪ್ರತ್ಯವೂ ಹೇಳ್ತಾ ಇಲ್ಲ, ಯಾವ ಇಂದ್ರಿಯ ವ್ಯಾಪಾರವೂ ಇಲ್ಲ, ಪೂರ್ತಿ ನಿಂತಿದ್ದೀವಿ ಅಂದ್ರೆ ನಾವು ಇವಾಗ ಪ್ರಾಜ್ಞಾತ್ಮರಾಗಿದ್ದೀವಿ ಅಂತ ಅರ್ಥ. ಇದು ಮೂರು ನನ್ನಲ್ಲಿ ಕಲ್ಪಿತವಾಗಿದೆ, ಈ ಮೂರು ನನಗಿಲ್ಲ ಅಂತ ಕಂಡುಕೊಂಡ್ವಿ ಅಂದ್ರೆ ಈಗಲೇ ತುರಿಯರಾಗ್ಬಿಡ್ತೀವಿ ಅಷ್ಟೇ. ಮತ್ತೆ ಕನಸಿಗೆ ಹೋಗ್ಬೇಕಾಗಿಲ್ಲ ತೇಜಸ್ಸನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ, ಸುಷುಪ್ತಿ ಹೋಗ್ಬೇಕಾಗಿಲ್ಲ ಪ್ರಾಜ್ಞನ ಪರಿಚಯ ಮಾಡ್ಕೊಳ್ಳೋಕ್ಕೆ. ಅದನ್ನ ಅವಸ್ಥಾತ್ರಯ ವಿಚಾರವು ಎಚ್ಚರದಲ್ಲೇ ಆದ್ದರಿಂದ ಎಚ್ಚರದಲ್ಲೇ ಕನಸು ಸೇರೋಯ್ತು, ಎಚ್ಚರದಲ್ಲೇ ನಿದ್ದೆಯೂ ಸೇರೋಯ್ತು ಒಂದು ದೃಷ್ಟಿಯಿಂದ. ಆಗ ಕನಸು ನಿದ್ದೆ ಬೇರೆ ಉಳಿಯೋದೇ ಇಲ್ಲ ಈ ದೃಷ್ಟಿಯಿಂದ. ಆದ್ರೆ ಕನಸಿಗೂ ಆ ಅನುಭವ ಪ್ರಧಾನ ತಗೊಂಡ್ರೆ, ವಿಚಾರ ದೃಷ್ಟಿಯಿಂದ ತಗೊಳ್ಳೋದು ಒಂದು, ಅನುಭವ ಪ್ರಧಾನ ತಗೊಂಡ್ರೆ ಮತ್ತೆ ಎಚ್ಚರ ಕಲಿತ ಬೇರೆ ಉಳಿಯೋದು. ಅಲ್ಲೂ ಅದು ಹಾಗೆ ಆಗತ್ತೆ, ಇಲ್ಲಂತೆ ಆಗತ್ತೆ. ಉಕ್ತಂಚ ಮಧುಬ್ರಾಹ್ಮಣೆ ಯಶ್ಚಾಯಂ ಸ್ಯಾಂ ಪೃಥಿವ್ಯಾಂ ತೇಜೋಮಯೋ ಮೃತಮಯಃ ಪುರುಷಃ ನಿಶ್ಚಾಯಮಧ್ಯಾತ್ಮಮಿತ್ಯಾದಿ. ಇದನ್ನು ಮಧುಬ್ರಾಹ್ಮಣ ಅಂತ ಹೇಳಿ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅಲ್ಲಿ ಈ ಪೃಥ್ವಿಯಲ್ಲಿ ಅಂದ್ರೆ ಭೂಮಿ ಶರೀರ, ಆ ಭೂಮಿ ಶರೀರವನ್ನು ಉಟ್ಕೊಂಡಂತಹ ಭೂಮಿ ದೇವತೆ, ಆ ಭೂಮಿ ದೇವತೆಗೆ ಒಂದು ತೇಜೋಮಯ ಅಮೃತವಾದಂತಹ ಒಂದು ಕರ್ಣ ಹೇಗಿದೆಯೋ ಅದನ್ನು ಉಳ್ಳವನು ಭೂಮಿ ದೇವತೆ. ಹಾಗೆ ಅಧ್ಯಾತ್ಮವಾಗಿ ನಮಗೂ ಕೂಡ ತೇಜೋಮಯನು ಅಮೃತಮಯನು ಆಗಿರ್ತಕ್ಕಂಥ ಪುರುಷ ಇದ್ದಾರೆ. ಅವನು ಇವನೇ, ಯಾವನು ಅಂತರ್ಯಾಮಿಯೇ. ಅಂತರ್ಯಾಮಿಯೇ ತೇಜೋಮಯನು ಅಮೃತಮಯವಾದ ಲಿಂಗಾತ್ಮನು ಮತ್ತು ಪೃಥ್ವಿ ಶರೀರವು, ಅದೇ ನಮ್ಮ ಬಾಹ್ಯ ಶರೀರವು ಮತ್ತು ಸ್ಥೂಲವು ಎಲ್ಲವೂ ಆಗಿದೆ. ಎಲ್ಲ ಕಡೆ ಮೂರು, ಒಂದು ಸ್ಥೂಲ ರೂಪ, ಒಂದು ಸೂಕ್ಷ್ಮ ರೂಪ, ಒಂದು ಪರಮಾತ್ಮ ರೂಪ. ಸ್ಥೂಲ ರೂಪವಲ್ಲ ಶರೀರ, ಸೂಕ್ಷ್ಮ ರೂಪವಲ್ಲ ಕರ್ಣ. ಈ ಎರಡನ್ನೂ ಉಪಾಧಿಯಾಗಿ ಇಟ್ಕೊಂಡವನು ಪರಮಾತ್ಮ. ಅಧ್ಯಾತ್ಮವಾಗಿ ಜೀವ ಅನ್ಸ್ಕೊಳ್ತಾನೆ, ಸ್ವರೂಪದಿಂದ ಅವನೇ ಪರಮಾತ್ಮ ಇದ್ದಾನೆ. ಅದು ಜೀವ ಅನ್ನೋನು ಈ ಶರೀರ ಕಷ್ಟಕ್ಕೆ ಆದ ಜೀವ. ಅದೇ ದೇವತಾ ಶರೀರದಲ್ಲಿ ಅದೇ ಜೀವನಿಗೆ ದೇವತಾ ಅಂತ ಹೆಸರು, ಜೀವನಿಗೆ ಹೆಸರು ದೇವತೆ ಅಂತ. ಪಿತೃಲೋಕ ಜೀವನಿಗೆ ಹೆಸರು. ಹಾಗೆ ಕ್ರಿಮಿಕೀಟದಲ್ಲಿ ಪ್ರಾಣಿ ಕ್ರಿಮಿಕೀಟ ಅಂತ ಹೆಸರು ಆ ಜೀವಕ್ಕೆ. ಎಲ್ಲಾ ಜಾಗದಲ್ಲೂ ಜೀವನಿಗೆ ಹೆಸರು. ಕ್ರಿಮಿಕೀಟ, ಪಶುಪಕ್ಷಿ ಪ್ರಾಣಿ, ಮನುಷ್ಯರು, ದೇವತೆಗಳು, ಋಷಿಗಳು ಎಲ್ಲ ಜೀವನಿಗೆ ಹೆಸರು. ಆ ಜೀವತ್ವ ಬಿಟ್ಕೊಂಡಾಗ ಅವನು ಪರಮಾತ್ಮ ಆಗ್ತಾರೆ ಎಲ್ಲರೂ. ಹಾಗಾಗಿ ಮಧುಬ್ರಾಹ್ಮಣದಲ್ಲಿ ಈ ಭೂಮಿಯಲ್ಲಿ ತೇಜೋಮಯನು ಅಮೃತಮಯ ಪುರುಷನು ಯಾವನಿದಾನೋ, ಅಧ್ಯಾತ್ಮವಾಗಿ ಪುರುಷನಲ್ಲಿ ಯಾವನಿದಾನೋ ಅವನೇ ಇವನು ಅಂತೇಳಿ ಇಬ್ರು ಒಬ್ಬರೇ ಅಂತ ತಿಳಿಸ್ಕೊಟ್ಟಿದೆ.
ಸುಷುಪ್ತ ಅವ್ಯಾಕೃತಯೋಸ್ತು ಏಕತ್ವಂ ಸಿದ್ಧಮೇವ ನಿರ್ವಿಶೇಷತ್ವ. ವ್ಯಷ್ಟಿ ಸುಷುಪ್ತಿ ಸಮಷ್ಟಿಯಾಗಿ ಅವ್ಯಾಕೃತ ಅಂತೀವಿ. ಸುಷುಪ್ತಿಗೂ ಅವ್ಯಾಕೃತಕ್ಕೂ ಏಕತ್ವ ಸಿದ್ಧವೇ ಆಗಿದೆ, ಪ್ರಸಿದ್ಧವೇ ಆಗಿದೆ, ಎಲ್ಲರಿಗೂ ಗೊತ್ತಿರೋದೆ. ಏನು ಎರಡರಲ್ಲೂ ಏನು ವಿಶೇಷವಿಲ್ಲ ಅನ್ನೋದು. ಸುಷುಪ್ತಿಯಲ್ಲೂ ಯಾವ ಇಂದ್ರಿಯ ಜ್ಞಾನ ಮನೋವ್ಯಾಪಾರ ಯಾವ ವಿಶೇಷ ಜ್ಞಾನವೂ ಆಗಲ್ಲ. ಅವ್ಯಾಕೃತದಲ್ಲೂ ಎಲ್ಲರೂ ಅಡಗಿರ್ತಾರೆ ಶಾಸ್ತ್ರ ಹೇಳುತ್ತೆ. ಅದು ವ್ಯಾಕೃತದಿಂದ ಅನುಮಾನ ಮಾಡಿದ್ದು ಅವ್ಯಾಕೃತವನ್ನ. ಅವ್ಯಾಕೃತದ ಅನುಭವ ಅಂತ ಈಗ ಮಾಡ್ಕೊಳ್ಳೋದಲ್ಲ. ನಮ್ಮ ಸುಷುಪ್ತಿಗೆ ಸಮಾನವಾದ ಯೋಗಕ್ಷೇಮ. ಈಗ ಹೇಳಿದ್ರೆ ಮೂರವಸ್ಥೆಯು ಯಾವಾಗಲೂ ಇದೆ. ಒಂದು ಪ್ರಧಾನವಾದಾಗ ಇನ್ನೆರಡು ಇದಾಗಿರುತ್ತೆ. ಇವಾಗ ಇಂದ್ರಿಯ ಪ್ರಧಾನವಾಗಿ ಪ್ರಪಂಚ ನೋಡ್ತಿದ್ದಾಗ ಮನಸ್ಸು ನಿರ್ವ್ಯಾಪಾರ ಅವ್ಯಕ್ತವಾಗಿರುತ್ತೆ. ಮನೋವ್ಯಾಪಾರವಾಗಿ ಇದಾಗಿದ್ದಾಗ ಇಂದ್ರಿಯ ವ್ಯಾಪಾರ ವ್ಯಾಪಾರವಿದೆಯದು ಅವ್ಯಕ್ತವಾಗಿರುತ್ತೆ. ನಿರ್ವ್ಯಾಪಾರವಾಗಿದ್ದಾಗ ಇಂದ್ರಿಯ ವ್ಯಾಪಾರ ಮನೋವ್ಯಾಪಾರ ಅವ್ಯಕ್ತವಾಗಿರುತ್ತೆ. ಹಾಗಾಗಿ ಮೂರವಸ್ಥೆಯು ಯಾವಾಗಲೂ ಇದೆ ಅಂತ ಹೇಳ್ಬೋದು. ಹೇಳೋದಾದ್ರೆ ಒಂದು ಸೂಕ್ಷ್ಮ ರೂಪದಿಂದ, ಒಂದು ಸ್ಥೂಲ ರೂಪದಿಂದ, ಎರಡು ಸೂಕ್ಷ್ಮ ರೂಪದಿಂದ. ಇದು ಎಚ್ಚರ ದೃಷ್ಟಿಯಿಂದ ವಿಚಾರ ಮಾಡುವ ಕ್ರಮ ಇದು. ಹಾಗಾಗಿ ಸುಷುಪ್ತಕ್ಕೂ ಅವ್ಯಾಕೃತಕ್ಕೂ ಏಕತ್ವ ಅನ್ನೋದೇನಿದೆ ಇದು ಸಿದ್ಧವಾಗಿಯೇ ಇದೆ, ನಿರ್ವಿಶೇಷವಾಗಿದೆ ಇರುವ ಕಾರಣದಿಂದ ಏವಂಚ ಸತಿ ಏತತ್ ಸಿದ್ಧಂ ಭವಿಷ್ಯತಿ ಸರ್ವದ್ವೈತೋಪಶಮೇ ಚ ಅದ್ವೈತಮಿತಿ. ಈ ರೀತಿ ನೀವು ವಿಚಾರ ಮಾಡಿದ್ರೆ ಇದು ಸಿದ್ಧವಾಗುತ್ತೆ. ಏನು ಎಲ್ಲಾ ದ್ವೈತವೂ ಬಾಧಿತವಾಯಿತು. ಉಪಶಮ ಅಂದ್ರೆ ಅಡಗೋದು ಅಂದ್ರೆ ಕ್ರಿಯೆಯಿಂದ ಅಡಗೋದಲ್ಲ, ಉಪಾಸನೆಯಿಂದಲೂ ಅಡಗೋದಲ್ಲ, ಜ್ಞಾನದಿಂದ ಇಲ್ಲ ಅಂತ ತಿಳ್ಕೊಳ್ಳೋದು. ನಿಜವಾಗಿ ಯಾವುದು ಇಲ್ಲದ್ದಾಗಿದೆ, ಯಾವುದು ಇಲ್ಲವೇ ಇಲ್ಲ, ತಪ್ಪಲಿಕೆಯಿಂದ ಅವಿದ್ಯೆಯಿಂದ ತೋರ್ತಾ ಇದೆ. ಇದನ್ನ ವಿದ್ಯೆಯಿಂದ ಈ ದ್ವೈತವೆಲ್ಲವೂ ಕಲ್ಪನೆ, ತೋರಿಕೆ, ಭ್ರಾಂತಿ ಗೊತ್ತಾಗ್ಬಿಟ್ರೆ ಅದ್ವೈತ ಈಗ ಸಿದ್ಧವಾಯಿತು. ಅವರಿಗೆ ಈಗಲೇ ಗೊತ್ತಾಯಿತು, ಅನುಭವ ಬಂದ್ಬಿಡುತ್ತೆ. ನಮ್ಮ ಸ್ವರೂಪ, ನಮ್ಮ ಸ್ವಭಾವ ಅದ್ವೈತ ಸ್ವಭಾವವೇ. ನಾವು ಯಾವಾಗಲೂ ಅದ್ವೈತಿಗಳೇ. ಅದ್ವೈತಿಗಳು ಮತ ಅಲ್ಲ ನಮ್ದು, ಸ್ವರೂಪ ಅದ್ವೈತವೇ ಹೊರತು ಮತಕ್ಕಲ್ಲ ಹೆಸರೋದು. ಅದ್ವೈತ ಅನ್ನೋದು ಮತಕ್ಕೆ ಹೆಸರನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಅದ್ವೈತ ಅನ್ನೋದು ತತ್ವಕ್ಕೆ ಹೆಸರು. ಆ ತತ್ವ ಸ್ವರೂಪವೇ ನಾವು ಇವಾಗ ಯಾವುದು ನಾವು ಅಂದ್ಕೊಂಡಿದ್ವಿ ಅದು ಅವಿದ್ಯಾಕಲ್ಪಿತವಾದ ನಾವು. ಈ ನಮ್ಮ ಅವಿದ್ಯಾಕಲ್ಪಿತವಾದ ನಾನು ಅನ್ನೋದನ್ನ ಬಿಟ್ಕೊಂಡ್ರೆ ನಾವೆಲ್ಲರೂ ಅದ್ವೈತ ಸರ್ವಭಾವಾನಾಂ ಅಂತ ಹೇಳಿದ್ದಾರೆ. ಎಲ್ಲ ಪದಾರ್ಥಗಳು ಅದ್ವೈತ ಸ್ವರೂಪ ಅಂತ. ನಾವೆಲ್ಲ ಅದ್ವೈತ ಸ್ವರೂಪವೇ. ಅದ್ವೈತವೇ ತತ್ವ, ಅದ್ವೈತವೇ ಮತ, ಅದ್ವೈತವೇ ಸಿದ್ಧಾಂತ, ಅದ್ವೈತವೇ ಸ್ವರೂಪ. ಹೇಗಾದ್ರೂ ಹೇಳಿ. ಅಂದ್ರೆ ಹೀಗಿರುವಾಗ ದ್ವೈತ ವಿಶಿಷ್ಟ ಅದ್ವೈತ ಅನ್ನೋದು ಇಲ್ವೇ ಇಲ್ಲ, ಖಂಡಿತ ಬರಲ್ಲ. ಅದರ ಒಳಭೇದ. ಅದಕ್ಕೆ ಅವರು ಗೌಡಪಾದರು ದ್ವೈತಂ ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ ಇದ್ರು. ದ್ವೈತ ಅನ್ನೋದು ಅದ್ವೈತದ ಒಳಭೇದವೇ ಹೊರತು ದ್ವೈತ ಬಿಟ್ಟು ಅದ್ವೈತ ಬಿಟ್ಟು ದ್ವೈತ ಇಲ್ಲ ಅಂತ ಇಲ್ಲ. ಅದ್ವೈತವೇ ಪರಮಾರ್ಥ. ಆ ಪರಮಾರ್ಥವಾದ ಅದ್ವೈತದ ಒಳಗೆ ಬಿಡ್ಬಿಡೇ ತೋರುದು ಅಂತ. ಅದನ್ನೇನು ಸಿದ್ಧಾಂತ ಮಾಡೋ ಅವಶ್ಯಕತೆ ಇಲ್ಲ, ಒಂದು ತತ್ವಶಾಸ್ತ್ರ ಮಾಡೋದು. ಯಾಕೆಂದ್ರೆ ಪ್ರಾಣಿ ಮಾತ್ರಕ್ಕೆ ತೋರುವಂತಹದ್ದು ದ್ವೈತ ಅನ್ನೋದು. ಅಂದ್ರೆ ಅದ್ವೈತ ಸ್ಥಿತಿಯಲ್ಲಿ ಬರುವಂತಹ ಜ್ಞಾನದ ಒಂದು ಸ್ಟೆಪ್ ಡೌನೇ ದ್ವೈತ ಮತ್ತು ವಿಶಿಷ್ಟಾದ್ವೈತ. ಸ್ವಲ್ಪ ಅಜ್ಞಾನ ಉಳ್ಕೊಂಡಾಗ ಅದೇ ಎರಡು ಭಾಗ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಪರಮಾತ್ಮನ ಶರೀರ ನೋಡಿದ್ರೆ ವಿಶಿಷ್ಟಾದ್ವೈತ, ಇಲ್ಲ ಎಲ್ಲ ಪರಮಾತ್ಮ ಬೇರೆ ಎಲ್ಲವೂ ಬೇರೆ ನೋಡಿದ್ರೆ ದ್ವೈತ. ಅಂದ್ರೆ ಅಲ್ಲಿ ಸ್ವಲ್ಪ ಅಜ್ಞಾನ ಉಳ್ಕೊಳ್ತಲ್ಲ. ಹೌದು, ಅಜ್ಞಾನ ಇದ್ದೇ ಇದೆ. ಅಜ್ಞಾನ ಇದೇ ಆಗೋದೇ ಇಲ್ಲ. ಅದೇ ಅಜ್ಞಾನದಲ್ಲಿ ಮಹತ್ ಮತಗಳು ಅಂತ ನಾವ್ ಯಾವ್ದು ಅನ್ಕೊಂಡಿದೀವಿ, ಅಲ್ಲಿ ಪೂರ್ಣವಾದಂತ ಜ್ಞಾನ ಇದ್ರೆ ಅದ್ವೈತ. ಹೌದು, ಸ್ವಲ್ಪ ಕಮ್ಮಿ ಇದ್ರೆ ದ್ವೈತ ವಿಶಿಷ್ಟಾದ್ವೈತ. ಇದು ಅಜ್ಞಾನದಲ್ಲಿ ರೇಷಿಯೋ ಇಲ್ಲ. ಅಜ್ಞಾನ ಗೊತ್ತಾದ ಜ್ಞಾನ ಇರೋದು ಅಷ್ಟು ಅಜ್ಞಾನವೇ. ಸರಿ, ಆದ್ರೂ ಸ್ವಲ್ಪ ಇರುತ್ತಲ್ಲ. ಹತ್ರ ಕಮ್ಮಿ ವಿಚಾರ ಮಾಡ್ತಾ ಇರೋರು ಕಮ್ಮಿ ಅನ್ಕೋಬೇಕು, ಹತ್ರಕ್ಕೆ ಬಂದಿದ್ದಾರೆ ಅಂತ. ಚೇಷ್ಟೆ ಪ್ರಶ್ನೆ, ಚೇಷ್ಟೆ ಪ್ರಶ್ನೆಗಳು ಗುರುಗಳ ಅಲ್ವಾ? ನೋಡಿ ಪಾಪ ನೀವು ತಿಳ್ಕೊಳಕ್ ಕೇಳಿದ್ರು ಚೇಷ್ಟೆ ಪ್ರಶ್ನೆ ಅಂತೀರ ಪಾಪ ಅವ್ರನ್ನ. ಇಲ್ಲ, ಅದು ಹೈಯರಾರ್ಕಿ ಎಸ್ಟಾಬ್ಲಿಷ್ ಮಾಡಕ್ ಹೋಗ್ತಾರೆ. ನೀವ್ ಹೇಳಿದ್ ಕರೆಕ್ಟ್. ಏನ್ ಒಳ್ಳೇದ್ ಮಾಡಿದ್ರು ಒಳ್ಳೇದ್ ರವೀಂದ್ರನ್ ಚೇಷ್ಟೆ ಅಲ್ವಾ? ಸೂಪರ್.
ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಟಿಪ್ಪಣಿ ನಾಲ್ಕೇ ಟಿಪ್ಪಣಿನ ಪೃಥ್ವಿ ಶರೀರ ಇವು ಪರಸ್ಪರವಾಗಿ ಉಪಕಾರಕವಾಗಿರುವುದರಿಂದಲೂ ಲಿಂಗಾತ್ಮನಾದ ಪುರುಷನು ಶರೀರದಲ್ಲಿಯೂ ಹೊರಗೆ ಪೃಥ್ವಿಯಲ್ಲಿಯೂ ಇದ್ದು ಭೂತಗಳಿಗೆ ಉಪಕಾರಿನಾಗಿಯೂ ಇರುವುದರಿಂದಲೂ ಇವೆಲ್ಲ ಒಂದೇ ಕಾರಣವಾದ ಬ್ರಹ್ಮದಿಂದ ಆಗಿರುತ್ತದೆ ಎಂಬುದು ಶ್ರುತ್ಯರ್ಥವು. ಎಲ್ಲೆಲ್ಲಿ ಉಪಕಾರಕ ಭಾವ ಇದೆಯೋ ಅದು ಏಕಕಾರಣಪೂರ್ವಕವಾಗಿರಬೇಕು ಅಂತ ಒಂದು ಯುಕ್ತಿ. ಒಂದೇ ಕಾರಣವಾಗಿದ್ರೆ ಆ ಕಾರಣದ ಕಾರ್ಯವಾಗಿದ್ರೆ ಉಪಕಾರಕ ಭಾವ ಇರುತ್ತೆ ಅಂತ. ಭೂಮಿಗೂ ನಮಗೂ ಉಪಕಾರಕ ಭಾವ ಇದೆ ಅಂದ್ರೆ ಭೂಮಿಗೂ ನಮಗೂ ಯಾವುದೋ ಒಂದು ಕಾರಣವಾದ್ರೆ ಅವಾಗ ನಮಗೂ ಭೂಮಿಗೂ ಉಪಕಾರಕ ಭಾವ ಬರುತ್ತೆ ಅಂತ. ಅಂದ್ರೆ ಗೊತ್ತಾಗ್ಲಿಲ್ಲ ಗುರುಗಳೇ ಅದು. ಅಲ್ಲ, ಇವಾಗ ಭೂಮಿ ನಮ್ಗೆ ಉಪಕಾರ ಮಾಡ್ತಾ ಇದೆ, ನಾವು ಭೂಮಿಯನ್ನ ಅಸ್ತಿತ್ವ ಕೊಟ್ಟು ಭೂಮಿನ ಇದು ಮಾಡ್ತಿದೀವಿ, ಉಪಕಾರ ಮಾಡ್ತಿದೀವಿ ಅಂತಂದ್ರೆ ನಮ್ಗಿಬ್ಬರನ್ನು ಕೂಡಿಸಿರುವಂತಹ ಒಂದು ಚೇತನ ಇದ್ರೇನೆಯೇ ಉಪಕಾರಕ ಭಾವ ಬರೋದು ಅಂತ. ಮತ್ತೆ ಕಾರಣ ಒಂದೇ. ಹಾ, ಅಲ್ಲ, ಪರಮ ಕಾರಣ ಒಂದಿದ್ರೆ ಪರಸ್ಪರ. ಇವಾಗ ನಮಗೂ ನಿಮಗೂ ಉಪಕಾರಕ ಭಾವ ಇದೆ ಅಂದ್ರೆ ನಮ್ಮಲ್ಲೂ ನಿಮ್ಮಲ್ಲೂ ಒಬ್ಬನೇ ಪರಮಾತ್ಮ ಇದ್ದೇನೆಯೇ ನಮಗೂ ನಿಮಗೂ ಉಪಕಾರಕ ಭಾವ ಆಗೋದು ಅಂತ ಆಚಾರ್ಯರ ಇದು ತತ್ವ. ಹೀಗೆ ಮಿಕ್ಕ ಪರ್ಯಾಯಗಳಲ್ಲಿಯೂ ಈ ಬ್ರಾಹ್ಮಣದಲ್ಲಿ ಹೇಳಿರ್ತದೆ. ಶ್ರುತಿ ಇದೆ. ಅಧ್ಯಾತ್ಮನಾದ ಲಿಂಗಾತ್ಮನಿಗೂ ಅಧಿಭೂತ ದೇವನಾದ ಹಿರಣ್ಯಗರ್ಭನಿಗೂ ಐಕ್ಯವು ಇಲ್ಲಿ ಉಕ್ತವಾಗಿದೆ. ಅಷ್ಟೇ. ಈ ಲಿಂಗಾತ್ಮನಿಗೂ ಹಿರಣ್ಯಗರ್ಭನಿಗೂ ಐಕ್ಯ ಹೇಳಿದೆ ಅಂತ. ಸ್ವಪ್ನಸ್ಥಾನ ಅಂತ ಪ್ರಜ್ಞೆ ಸಪ್ತಾಂಗ ಏಕೋನವಿಂಶತಿ ಮುಖ ಪರಿಭಕ್ತ ತೇಜಸೋ ದ್ವಿತೀಯ ಪಾದ ಈ ಮಂತ್ರದಲ್ಲಿ ಅರ್ಧ ಜಾಗೃತ ದೃಷ್ಟಿ, ಅರ್ಧ ಆ ಅವಸ್ಥಾ ದೃಷ್ಟಿ ಎರಡೂ ಇದೆ. ಸಪ್ತಾಂಗ ಏಕೋನವಿಂಶತಿ ಮುಖ ಅನ್ನೋದು ಆ ಅವಸ್ಥಾ ದೃಷ್ಟಿ. ಆದ್ರೆ ಅಂತಃಪ್ರಜ್ಞನು ಪ್ರವಿವಿಕ್ತ ಭುಕನು ತೇಜಸ್ಸನು ಎಷ್ಟ ದೃಷ್ಟಿದೆ ಹೇಳಿದ್ರು. ಈ ಸ್ವಪ್ನವನ್ನೇ ಸ್ಥಾನವಾಗಿಟ್ಕೊಂಡು ಆತ್ಮ ಇದಾನಲ್ಲ, ಒಳಗಡೆಯಲ್ಲಿಯೇ ಪ್ರಜ್ಞೆ ಅಂತ ಹೇಳೋ ಅಂದ್ರೆ ಏನರ್ಥ? ಹಾಗಂದ್ರೆ ಇಂದ್ರಿಯದಿಂದ ಹೊರಗಡೆ ನೋಡಲ್ಲ, ತನ್ನ ಮನಸ್ಸಿನಲ್ಲೇ ಎಲ್ಲ ನೋಡ್ಕೋತಾ ಇದ್ದಾನೆ ಅಂತ. ಇದು ಜಾಗೃತ ದೃಷ್ಟಿಯಿಂದ ಹೇಳಿದ್ದಾರೆ ಮಾತು. ಬರೀ ಅಂತಃಕರಣ ಅಂತ. ಅಲ್ಲಿ ಬರೀ ಮನಸ್ಸನ್ನೇ ವಿಷಯವಾಗಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಅಂತ ನಾವು ಹಾಕ್ತಾನೆ ಅನ್ಕೊಂಡಿರೋದು. ಜಾಗೃತನಲ್ಲಿ ಮನಸ್ಸೇ ಎಲ್ಲಾ ವಿಷಯಾಕಾರವಾಗಿರುತ್ತೆ, ಎಲ್ಲಾ ಪದಾರ್ಥವಾಕಾರವಾಗಿರುತ್ತೆ, ಎಲ್ಲಾ ಜನರ ಆಕಾರವೂ ಮನಸ್ಸೇ ಆಗಿರುತ್ತೆ. ನಿಜವಾಗಿ ಅಲ್ಲಿ ಯಾವುದೂ ಇರೋಲ್ಲ. ನಾವು ಜಾಗೃತದಲ್ಲಿ ಏನು ಅನ್ಕೊಂಡಿದೀವಿ ಅದನ್ನು ಅನುವಾದ ಮಾಡಿಕೊಂಡು ನಿನ್ ಮನಸ್ಸಿನೊಳಗೆ ಇದೆಲ್ಲ ತೋರ್ತಾ ಇರುತ್ತೆ. ಸ್ವಪ್ನಸ್ಥಾನನುಳ್ಮನಾದ ತೇಜಸ್ಸನಿಗೆ ಆದರೆ ಅವನು ಪ್ರವಿಕ್ತ ಭಕ್ತಿ ಅಂದ್ರೆ ಬರೀ ವಿಂಗಡವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ತೇಜೋಂಶವನ್ನು ಮಾತ್ರ ಅನುಭವಿಸ್ತಾನೆ. ಆದ್ರೆ ಅವನಿಗೂ ಸಪ್ತಾಂಗ ಏಕೋಂಶದ ಮುಖ ಅಂದ್ಬಿಟ್ಟು 7 ಅಂಗ ಈಕ್ವಲ್ ಅಂದ್ಬಿಡ್ತು. ಎಚ್ಚರದಂತೆಯೇ ದ್ವಿಲೋಕಾದಿ ಪೃಥ್ವಿಯಂತವಾದ ಲೋಕಗಳು, ಅದು ಅಗ್ನಿಯಂತವಾದ 7 ಅಂಗಗಳು, 19 ದ್ವಾರಗಳು ಅಂದ್ರು. ಅಲ್ಲ, ಅಂತಃಪ್ರಜ್ಞಾನ ಅಂತ ಆದ್ಮೇಲೆ 19 ದ್ವಾರ ಹೇಗೆ ಬರುತ್ತೆ? ಅಂತಃಪ್ರಜ್ಞಾ ಅಂದ್ರೆ ಬರೀ ಮನಸ್ಸಿನ ಪ್ರಜ್ಞೆ, ಮನಸ್ಸಿನ ಅರಿವಿನಿಂದ ಕೂಡ್ಕೊಂಡು ಎಲ್ಲವನ್ನೂ ಅರಿತಾ ಇರ್ತಾನೆ ಕನಸಿನಲ್ಲಿ ಅಂದ್ರೆ ಸಪ್ತಾಂಗ ಏಕೋಂಶ ಮುಖ ಬರಲ್ಲ. ಇದು ಎರಡೂ ಕೂಡ ಆ ಅವಸ್ಥೆಯಿಂದ ಹೇಳಿದ್ದು. ಸ್ವಪ್ನಾವಸ್ಥೆಯಲ್ಲಿದ್ದಾಗ ಅಲ್ಲೂ ಸಪ್ತಾಂಗ ತೋರುತ್ತೆ, 19 ಮುಖಗಳು ತೋರುತ್ತೆ. ಅದೆಲ್ಲ ವಾಸನಾಮಯವಾಗಿ ತೋರುತ್ತೆ, ಎಚ್ಚರದಿಂದ ಹೇಳ್ತೀವಿ. ಸ್ವಪ್ನದಲ್ಲಿದ್ದಾಗ ಸ್ಥೂಲವಾಗಿ ಇರುತ್ತೆ, ಯಾಕಂದ್ರೆ ಎಚ್ಚರವಾಗಿರುತ್ತಲ್ಲ. ಎಚ್ಚರ ದೃಷ್ಟಿಯಲ್ಲಿ ನೋಡುವಾಗ ಕನಸಿನ ಇಂದ್ರಿಯಗಳು, ಕನಸಿನ 7 ಅಂಗಗಳು, ಇಂದ್ರಿಯಗಳನ್ನ 19 ಇಂದ್ರಿಯಗಳು, 7 ಅಂಗಗಳು ಎಲ್ಲ ವಾಸನಾಮಯ ಅಂತ ಎಚ್ಚರ ದೃಷ್ಟಿಯಲ್ಲಿ ನೋಡುವಾಗ ಹಾಗೆ ಹೇಳ್ತೀವಿ. ಎಲ್ಲ ಮನಸ್ಸಿದೆ ಅಂತ. ಆದ್ರೆ ಕನಸಿನಲ್ಲಿದ್ದಾಗ ಅದು ತತ್ಕಾಲಕ್ಕೆ ಅದು ಎಚ್ಚರವೇ ಆಗಿರುತ್ತದೆ. ಆದ್ದರಿಂದ ಅಲ್ಲೂ ಕೂಡ ಸೂರ್ಯ ಕಾಣ್ತಾನೆ, ದ್ವಿಲೋಕ ಅಂತ ಒಪ್ಕೋತೀವಿ, ಆಕಾಶ ಇರುತ್ತೆ, ಅಗ್ನಿ ಇರುತ್ತೆ, ಭೂಮಿ ಇರುತ್ತೆ, ನೀರು ಇರುತ್ತೆ. ವೈಶ್ವಾನರಂತೆ ಅಲ್ಲೂ ಅಪ್ಲೈ ಆಗುತ್ತೆ. ಕರೆಕ್ಟ್. ಈ ಸಪ್ತಾಂಗ ಏಕೋಂಶ ಇಬ್ಬರಿಗೂ ಈಕ್ವಲ್.
ಆದ್ರೆ ಅಲ್ಲಲ್ಲ ನಾವು ಆ ಸ್ವಪ್ನನ ತತ್ಕಾಲದಲ್ಲಿ ಎಚ್ಚರ ಅಂತ ನೋಡಿದ್ರೆ ಅವಾಗ ಈ ವೈಶ್ವಾನರಂಗ್ ಏನೇನ್ ಹೇಳಿದೀವೋ ಅಲ್ಲಿನೂ ಅದೇನೇ ಆಗೋಗುತ್ತೆ. ಕರೆಕ್ಟ್, ಅದೇ ಆಗುತ್ತೆ. ಆದ್ರೆ ವ್ಯತ್ಯಾಸ ಏನು? ತೇಜಸ್ಸಿನಿಗೂ ವೈಶ್ವಾನಿಗೂ ವೈಶ್ವಾನಿಗೂ ಹಿರಣ್ಯಗರ್ಭನಿಗೂ ವ್ಯತ್ಯಾಸ ಏನು ಅಂದ್ರೆ ಅಂತಃಪ್ರಜ್ಞಾನ್ ಮಾಡಿದ್ರು, ಪ್ರಯುಕ್ತ ಭುಕುನ್ ಮಾಡಿದ್ರು. ವ್ಯತ್ಯಾಸವನ್ನು ಹೇಳಬೇಕು, ಸಮಾನವನ್ನು ಹೇಳಬೇಕು. ಸಮಾನ ಸಪ್ತಾಂಗ ಏಕೋನ್ಮಿಷ ಮುಖ ಅನ್ನೋದು ವ್ಯತ್ಯಾಸ. ಅಂತಃಪ್ರಜ್ಞಾ ಪರಿಭಕ್ತಿ ಹೊರತು ತೇಜಸ್ಸಹ ಅಂದರು. ನೀವು ಕೇವಲ ತಿಳ್ಕೊಳ್ಳೋಕೆ ಉಪಾಯವಾಗಿ ಹೇಳಿದ್ದೆ ಹೊರತು ನಿಜವಾಗಿ ಹೇಳೋದಂದ್ರೆ ಎಚ್ಚರ ದೃಷ್ಟಿ ನೋಡಿದಾಗ ಹಾಕ್ತಾ ಬರುತ್ತೆ. ನಿಜವಾಗ ಆಯಾ ಅವಸ್ಥೆಯಲ್ಲಿ ಅದು ಎಚ್ಚರವೇ ಆಗಿರ್ತದೆ. ಆದ್ದರಿಂದ ಅದು ವೈಶ್ವಾನರನೇ, ಇದು ವೈಶ್ವಾನರನೇ. ಅದು ಹಿರಣ್ಯಗರ್ಭನೇ, ಇದು ಹಿರಣ್ಯಗರ್ಭನೇ. ಹಿರಣ್ಯಗರ್ಭ ವೈಶ್ವಾನ ಹಿರಣ್ಯಗರ್ಭನ ಬಿಟ್ಟಿಲ್ಲ. ಇಲ್ಲಿರೋ ವೈಶ್ವಾನ ಹಿರಣ್ಯಗರ್ಭನ ಬಿಟ್ಟಿರೋಕೆ ಸಾಧ್ಯ ಇಲ್ಲ. ಒಳಗಿನ ಆತ್ಮನು ಹಿರಣ್ಯಗರ್ಭ ಅಂತ ಆದ್ಮೇಲೆ, ಹೊರಗಿನ ಆತ್ಮನು ವೈಶ್ವಾನರ ಅಂತ ಆದ್ಮೇಲೆ, ಇಲ್ಲಿಂದ ಹೊರಗಿನ ಆತ್ಮ ವೈಶ್ವಾನರ, ಒಳಗಿನ ಆತ್ಮ ಬಿಟ್ಟು ಹೆಂಗಿರ್ತಾನೆ? ಈಗಲೂ ಹಿರಣ್ಯಗರ್ಭ ಇದ್ದಾನೆ, ವೈಶ್ವಾನರ ಇದ್ದಾನೆ. ಅಲ್ಲೂ ಹಿರಣ್ಯಗರ್ಭ ವೈಶ್ವಾನರ ಇದ್ದಾರೆ. ಅಲ್ಲಿ ವೈಶ್ವಾನರತ್ವ ಗೌಣ, ಹಿರಣ್ಯಗರ್ಭ ಪ್ರಧಾನ ಸ್ವಪ್ನದಲ್ಲಿ. ಎಕ್ಸ್ಪ್ಲನೇಷನ್ ಇಲ್ಲಿಗೂ ಹೊಂದತ್ತೆ. ಆದ್ರೆ ನಾವು ತಿಳಿಸ್ಕೊಳ್ಳುವಾಗ ಇಲ್ಲಿ ವೈಶ್ವಾನರತ್ವ ಪ್ರಧಾನ ಇಟ್ಕೊಂಡು ಹಿರಣ್ಯಗರ್ಭನ ಸೆಕೆಂಡರಿ ಮಾಡ್ತೀವಿ. ಸ್ವಪ್ನದಲ್ಲಿ ಹಿರಣ್ಯಗರ್ಭನನ್ನೇ ಪ್ರಧಾನ ಮಾಡ್ಕೊಂಡು ವೈಶ್ವಾನರತ್ವ ಗೌಣ ಮಾಡ್ಕೊತೀವಿ. ಅಂದ್ರೆ ಗುರುಗಳೇ, ಸ್ವಪ್ನ ಶರೀರದಲ್ಲಿ ಹೊರಗಡೆಯ ಅಂಗಗಳು ಒಳಮುಖವಾದ ಮನಸ್ಸು ಅಲ್ಲ, ಶರೀರವೂ ಮನಸ್ಸೇ ತಾನೆ, ಸ್ವಪ್ನ ಶರೀರವೇ ಅಲ್ಲ. ಇಲ್ಲಿ ಅಲ್ಲಿನ ಎಚ್ಚರ ಅಂತ ಇಟ್ಕೊಂಡಾಗ ಕನಸನ್ನ ಅಲ್ಲಿನ ಶರೀರ, ಆ ಶರೀರದ ಹೊರ ಬಹಿಷ್ಪ್ರಜ್ಞೆ ಬರುವಂತ ಅಂಗಗಳು ಮನಸ್ಸು ಒಳಗಡೆದು. ಹೌದು, ಹಾಗೆ ಆಗುತ್ತೆ. ಕರೆಕ್ಟ್. ಸ್ವಪ್ನ ಸ್ಥಾನಂ ಅಸ್ಯ ತೇಜಸಃ ಇತಿ ಸ್ವಪ್ನಸ್ಥಾನಃ. ಸ್ವಪ್ನವೇ ಇವನ ಸ್ಥಾನವು, ತೋರಿಕೊಳ್ಳುವ ಪ್ರಕಾರವು. ಸ್ಥಾನ ಅಂದ್ರೆ ಕೂತ್ಕೊಳ್ಳೋ ಜಾಗ ಅಲ್ಲ, ಇದು ಅಖಂಡ ಸ್ವಪ್ನವೇ ಇವನ ಸ್ಥಾನ. ಅಂದ್ರೆ ಇದು ಸ್ವಪ್ನವಾಗಿಯೇ ಇರ್ತಕ್ಕವನು ಇವನು ಅಂತ ಅರ್ಥ. ಸ್ವಪ್ನಾತ್ಮಕನಾಗಿರೋದು ಈ ತೇಜಸ್ಸನು, ಅದನ್ನೇ ಸ್ವಪ್ನಸ್ಥಾನನು ತೇಜಸ್ಸನು ಅಂತ. ನಮ್ಗೇನಾಗುತ್ತೆ ಅಂದ್ರೆ ಕುರ್ಚಿ ಮೇಲೆ ಕೂತ್ಕೊಂಡಿದೀವಿ, ಮನೆ ಮೇಲೆ ಕೂತ್ಕೊಂಡಿದೀವಿ ನಮಗೆ ಸ್ವಪ್ನದ ಒಳಗಿರೋನು ನಾನು ತಗೊಂಡ್ಬಿಡ್ತೀವಿ. ಸ್ವಪ್ನೇ ಸ್ಥಾನಮಲ್ಲ, ಸ್ವಪ್ನಮೇವ ಸ್ಥಾನ ಅಂತ ಇದ್ದಾರೆ. ಸ್ವಪ್ನದಲ್ಲಿ ಸ್ಥಾನ ಅಲ್ಲ, ಅಧಿಕರಣ ಮಾಡಲಿಲ್ಲ, ಸ್ವಪ್ನವನ್ನೇ ಸ್ಥಾನ ಮಾಡ್ಬಿಟ್ರು, ಸ್ವಪ್ನವಾಗಿಯೇ ತೋರುವನು ಅಂತ. ಹಾಗೆ ಜಾಗೃತ್ ಪ್ರಜ್ಞಾ ಅನೇಕ ಸಾಧನ ಬಹಿರ್ವಿಷಯ ಇವ ಅವಭಾಸಮಾನ ಮನಸ್ಪಂದನ ಮಾತ್ರ ಸತಿ ಯಥಾಭೂತಂ ಸಂಸ್ಕಾರಂ ಮನಸ್ಸಿ ಆಧತ್ತೆ. ನೋಡಿ ಭಾಷೆಗಾರರು ಜಾಗೃತ್ ಪ್ರಜ್ಞೆ ಇದೆಯಲ್ಲ, ಎಚ್ಚರದ ಅರಿವು, ಎಚ್ಚರದ ಅರಿವಿಗೆ ಅನೇಕ ಸಾಧನ ಇದೆ. ಅರಿವು ಒಳಗಿದೆ, ಅದಕ್ಕೆ ಮನಸ್ಸು, ಬುದ್ಧಿ, ಇಂದ್ರಿಯ, ದೇಹ ಸಾಧನ. ಹೊರಗಡೆ ಬೆಳಕು, ಕಾಲ, ದೇಶ ಅವುಗಳೆಲ್ಲ ಸಾಧನ. ಕಾಲ ದೇಶ ಇಲ್ಲದೆ ಅರಿಯಕ್ಕಾಗಲ್ಲ, ಬೆಳಕಿಲ್ಲದೆ ಅರಿಯಕ್ಕಾಗಲ್ಲ. ಎಷ್ಟೋ ಒಂದು ಡಿಸ್ಟೆನ್ಸ್ ಇರಬೇಕು, ಬುದ್ಧಿ ಕಣ್ಪಕ್ಕದಿಂದ ನೋಡೋಕ್ಕಾಗಲ್ಲ, 100 ಕಿಲೋಮೀಟರ್ ದೂರದಲ್ಲಿದ್ದು ನೋಡೋಕ್ಕಾಗಲ್ಲ. ಹಾಗೆ ಸಾಧನವೂ ನಿಮಿತ್ತವೂ ಕರೆಕ್ಟ್ ಆಗಿರ್ಬೇಕು. ಒಳಗೆ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಇರಬೇಕು. ಆ ಅರಿವಿಗೆ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಒಂದು ಒಳಗಿನ ಸಾಧನ, ಹೊರಗಡೆಯೂ ಸಾಧನ, ಅನೇಕ ಸಾಧನ. ಹೀಗಿದ್ಕೊಂಡು ಅವನು ಬಹಿರ್ವಿಷಯ ಇವ ಅಂದ್ರು ಅವರು. ಅಲ್ಲೂ ಬಹಿರ್ವಿಷಯ ಇಲ್ಲ ಅಂತ, ಹೊರಗಡೆ ವಿಷಯ ಆಗಿದೆಯೋ ಅನ್ನೋ ಹಾಗೇನೆ ತೋರ್ತಾ ಇದ್ದಾನೆ ಜಾಗೃತ್ ಪ್ರಜ್ಞೆಗೆ. ಜಾಗೃತ್ ಪ್ರಜ್ಞೆಯು ಹೊರಗಡೆಯಲ್ಲಿ ವಿಷಯ ಇಟ್ಕೊಂಡು ನೋಡ್ತಾ ಇದೆಯೋ, ತೋರ್ತಾ ಇದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ. ಆ ತೋರ್ತಾ ಇರುವ ಆ ಜಾಗೃತ್ ಪ್ರಜ್ಞೆಯು ಹಾಗೆಯೇ ತಥಾಭೂತಂ ಮನಸ್ಪಂದನ ಮಾತ್ರ ಸತಿ ಮನಸ್ಸಿ ಸಂಸ್ಕಾರ, ಹಾಗೆ ಬರೀ ಮನಸ್ಸಿನ ಸ್ಪಂದನ ಮಾತ್ರವಾಗಿದ್ಕೊಂಡು ಆ ರೀತಿಯಾದ ಸಂಸ್ಕಾರ ಮನಸ್ಸಿನ ಇಟ್ಕೊಂಡದ್ದಾದಾಗ ಅದನ್ನು ನೋಡುವ ಆತ್ಮನು ತೇಜಸ್ ಅನ್ಸ್ಕೊಂಡ. ಏನು ಬೇರೆ ಅಲ್ಲ, ಹೊರಗಡೆ ಪ್ರಜ್ಞೆ ಇಟ್ಕೊಂಡು, ಹೊರಗಡೆ ವಿಷಯ ಇಟ್ಕೊಂಡು, ಹೊರಗಡೆ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ ಅಂದ್ಕೊಳ್ಳೋದನ್ನ ನೀವು ವೈಶ್ವಾನರ ಇಲ್ಲ. ಹೊರಗಡೆ ಒಳಗಡೆ ಅಷ್ಟು ನನ್ನ ಮನಸ್ಸೇ ಅಂತ ನೀವು ನೋಡ್ತಾ ಇದ್ರೆ ನಿಮಗೆ ತೇಜಸ್ ಅನ್ಸಿಸೋದು.
ಅವಾಗ ಇದೇ ಅವಸ್ಥೆನಲ್ಲೇ ಎರಡನ್ನೂ ಕರೆಕ್ಟ್. ಇಲ್ಲಿಯೇ ತೇಜಸ್ಸರಾದ್ರೆ ಇಲ್ಲಿಯೇ ವೈಶ್ಯರಾಗ್ತದೆ. ಇಲ್ಲಿ ಬಹಿಪ್ರಧಾನವಾಗಿ ಸಾಧನ ಪ್ರಧಾನವಾಗಿ ವಿಷಯಗಳನ್ನು ನೋಡ್ತಾ ಇದ್ದೀನಿ ಅಂದ್ಕೊಂಡ್ರೆ ನಿಮ್ಗೆ ವೈಶ್ಯಾನಂದ ಹೆಸರು. ಹೊರಗಡೆ ಒಳಗಡೆ ಸಾಧನ ಎಲ್ಲವೂ ಮನಸ್ಸಿನ ವೃತ್ತಿಯೇ ಅದು ನೀವು ನೋಡೋ ಶುರು ಮಾಡಿದ್ರೆ ಅವಾಗ ನಿಮಗೆ ಹೆಸರು ತೇಜಸ್ಸ ಹಿರಣ್ಯಗರ್ಭ. ಈಗ ನಾವು ಹಿರಣ್ಯಗರ್ಭ ಆಗ್ಬಿಡ್ತೀವಿ. ಇದು ಎರಡನ್ನು ಇಟ್ಕೊಂಡು ನೋಡಿದಾಗ್ಲೇನೆ ಕನಸಿನಲ್ಲಿ ಮನಸ್ಸಿನ ವಾಸನೆಗಳನ್ನ ಇಟ್ಕೊಂಡು ಮನಸ್ಸು ನೋಡ್ತಾ ಇದೆ ಅಂತ ಹೇಳೋದು ಹೊಂದತ್ತೆ. ಹೌದು, ನಿಮಗೆ ಎಚ್ಚರದಲ್ಲಿ ಹೊರಗಡೆ ನೋಡ್ತೀವಿ ಅಂತ ಇಟ್ಕೊಂಡ್ರೆ ಹೌದು, ನನ್ನ ಮನಸ್ಸು ಫ್ಲಾಪಿ ಮಾಡ್ಕೊಂಡು ಕನಸಿನಲ್ಲಿ ಅದನ್ನ ಬಿಟ್ಕೊಂಡು ನೋಡುತ್ತೆ ನೋಡತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಹೊಂದತ್ತೆ. ಈಗ ಇಲ್ಲಿಯೇ ನೀವು ಮನೋಲೋಕದಲ್ಲಿ ಮನೋರಾಜ್ಯದಲ್ಲೇ ಮುಳುಗಿರಿ ಎಚ್ಚರದಲ್ಲಿಯೇ, ಆಗ ಅದು ಸ್ವಪ್ನಕ್ಕೆ ಸಮಾನವಾದ ಯೋಗಕ್ಷೇಮವೇ. ಅವಾಗ ನಿಮಗೆ ತೇಜಸ ಅಂತ ಹೆಸರು. ಮನೋಲೋಕವನ್ನ ಮನೋರಾಜ್ಯವನ್ನೇ ಬೆಳಗುತ್ತಿರುವ ನಿಮ್ಮ ಆತ್ಮನಿಗೆ ಹೆಸರು ತೇಜಸ ಅಂತ ಹೆಸರು. ಆತ್ಮನು ಮನಸ್ಸನ್ನು ಇನ್ಸ್ಟ್ರೂಮೆಂಟ್ ಆಗಿ ಮಾಡ್ಕೊಂಡು ಇಂದ್ರಿಯವನ್ನು ಇನ್ಸ್ಟ್ರೂಮೆಂಟ್ ಆಗಿ ಮಾಡ್ಕೊಂಡು ಪ್ರಪಂಚದಲ್ಲಿ ಪದಾರ್ಥ ಇದೆ, ಜನ ಇದ್ದಾರೆ, ಎಲ್ಲ ಇದೆ ಅಂದ್ರೆ ಹೊರಗಡೆ ನೋಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಇದೇ ಆತ್ಮನಿಗೆ ವೈಶ್ಯಾಂತರ ಅಂತ ಹೆಸರು. ಬ್ಯೂಟಿಫುಲ್, ಚೆನ್ನಾಗಿದೆ, ಈಗ ಗೊತ್ತಾಗ್ತಾ ಇದೆ. ಹೊರಗಡೆ ವಿಷಯ ಇರುವಂತೆ ಅವಭಾಸಮಾನ ತೋರುತ್ತಿದ್ದು ಅದೆಲ್ಲ ಮನಸ್ಪಂದನ ಮಾತ್ರ. ಚಿತ್ತ ಸ್ಪಂದಿತ ಮೇ ವೇದಂ ಗ್ರಾಹ್ಯ ಗ್ರಾಹಕ ಅವದ್ವಯಂ ಅಂತ ಮುಂದೆ ಹೇಳ್ತಾರೆ. ಈ ಗ್ರಾಹ್ಯ ಗ್ರಾಹಕ ಎಲ್ಲವೂ ಚಿತ್ತದ ಅಲುಗಾಟ, ಚಿತ್ತದ ಸ್ಪಂದನವೇ. ಮನಸ್ಸು ಬಿಟ್ಟು ಇಂದ್ರಿಯವೂ ಇಲ್ಲ ವಿಷಯವೂ ಇಲ್ಲ ಅನ್ನೋ ತೀರ್ಮಾನ ಬಂದು ಅಲ್ಲಿ ನಿಂತ್ಕೊಂಡ್ರಿ ಅಂದ್ರೆ ಅವಾಗ ನೀವು ಹಿರಣ್ಯಗರ್ಭರಾಗ್ತೀರಿ. ಇಲ್ಲ ಮನಸ್ಸು ಒಳಗಿದೆ, ಅದಕ್ಕೆ ಇಂದ್ರಿಯಗಳು ಸಾಧನವಾಗಿದೆ, ಹೊರ ಶಬ್ದ ಸ್ಪರ್ಶಾದಿಗಳು ವಿಷಯವಾಗಿದೆ ನೀವು ನೋಡಿದ್ರೆ ಅವಾಗ ವೈಶ್ವಾನರಾದ್ರೆ ನೀವು. ಹೊರಗಡೆ ವಿಷಯವಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯವಿದೆ, ಅದರ ಪಂಚಭೂತಗಳಿದೆ, ಅದನ್ನ ನಾನು ಅರಿವಿನಿಂದ ಇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ಅರಿತಾ ಇದ್ದೀನಿ ಅಂತ ಅದನ್ನು ಪ್ರಧಾನವಾಗಿಟ್ಕೊಂಡ್ರೆ ಅವಾಗ ವಿರಾಟ್ ರೂಪತ್ವ ಪಡ್ಕೊಂಡ್ವಿ. ಹೊರಗಡೆ ವಿಷಯಗಳು, ಹೊರಗಡೆ ಪಂಚಭೂತಗಳು, ಇಂದ್ರಿಯಗಳು ಎಲ್ಲವೂ ಮನಸ್ಸಿನ ಅಲುಗಾಟವೇ, ಮನಸ್ಸಿಗಿಂತ ಬೇರೆ ಏನೂ ಇಲ್ಲ. ಅಷ್ಟು ಮನೋಲೋಕವೇ ಮನೋರ ಪ್ರಪಂಚವೇ ಅಂತ ನೀವು ಆ ಕಾನ್ಸೆಪ್ಟ್ ನೀವು ದಾಟ್ಕೊಂಡ್ರಿ ಅಂತಂದ್ರೆ ಅವಾಗ ನಿಮಗೆ ಹಿರಣ್ಯಗರ್ಭ ಅಂತ ಹೆಸರು. ನಿಮಗೆ ಅದಲ್ಲೇ ಫುಲ್ ಇದ್ಬಿಡ್ಬೇಕು, ಮತ್ತೆ ಇಂದ್ರಿಯಕ್ಕೆ ಬರಲೇಬಾರ್ದು. ಮತ್ತೆ ಇಂದ್ರಿಯಕ್ಕೆ ಬಂದ್ಬಿಟ್ರೆ ವಿಷಯ ನೋಡಿದ್ರೆ ವಿಷಾದ ಆಗ್ತೀರಾ. ಅದು ಬಿಟ್ಟು ಈ ದೇಹ ಕಷ್ಟಕ್ಕೆ ಬಂದ್ಬಿಟ್ರೆ ಸಂಸಾರಿ ಜೀವ ಆಗ್ಬಿಡ್ತೀರಾ. ಈ ದೇಹ ಕಷ್ಟಕ್ಕೆ ಕಂಜೆಸ್ಟ್ ಆಗ್ಬಿಟ್ರೆ ಸಂಸಾರಿ ಜೀವ ಆಗ್ತೀರಾ. ಇದನ್ನು ಹೀಜಿಕೊಂಡು ಇಡೀ ಎಚ್ಚರವನ್ನೇ ನೋಡ್ತಾ ಇದ್ದೀನಿ ಮಾಡ್ಕೊಂಡ್ರೆ ವೈಶ್ಯಾದರ ಆಗ್ತೀರಾ. ಇಲ್ಲ, ಎಲ್ಲ ಮನಸ್ಸಿನ ಸ್ಪಂದನವೇ, ಮನಸ್ಸಿನ ಅಲುಗಾಟವೇ, ಮನಸ್ಸಿಗೆ ಬೇರೆ ಇಲ್ಲ, ಮನಸ್ಸು ಮಾತ್ರವೇ ಅಂದ್ಕೊಂಡು ನೋಡ್ತಾ ಇದ್ರೆ ಅವ ನಿಮಗೆ ಹಿರಣ್ಯಗರ್ಭ ತೈಜಸ ಪವಿವಿಕ್ತ ಭುಕು ಅಂತ ಹೆಸರು. ತಥಾಭೂತಂ ಸಂಸ್ಕಾರ ಅಂದ್ರು. ಹಾಗೇ ಇರ್ತಕ್ಕದ್ದಾದ ಸಂಸ್ಕಾರವನ್ನ ಮನಸ್ಸಿ ಆಧತ್ತೆ, ಮನಸ್ಸಿನಲ್ಲಿ ಇಟ್ಕೊಳ್ತಾನೆ. ಕ್ರಿಕೆಟ್ ಆಡಿ 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 ಕನಸಿನಲ್ಲೂ ಕ್ರಿಕೆಟಿನ ಕನಸು ಬರ್ತಾ ಇರುತ್ತೆ, ಕ್ರಿಕೆಟ್ ಆಡ್ತಾ ಇರೋಗೆ. ಗುರುಗಳೇ, ಇಲ್ಲಿ ಕೋಶ ಅಂತ ಬಂದಾಗ್ಲೂ ಇದೇ ರೀತಿ ಬರುತ್ತಲ್ವಾ? ಸ್ಥೂಲ ಸೂಕ್ಷ್ಮ ಹಾಗೆ ಬರುತ್ತೆ. ಅಲ್ಲಿ ಒಂದೇ ಅವಸ್ಥೆಯಲ್ಲೇ ಎರಡು ಕರೆಕ್ಟ್. ಅಲ್ಲಿ ಎಚ್ಚರಾಕೋಶ ನಿದ್ದೆ ಅಂತ ಹೇಳೋದಿಲ್ಲ ಅವರು. ಇವರು ಈಗಿನ ವ್ಯಾಖ್ಯಾನಕಾರರು ಈ ಅನ್ನಮಯವನ್ನು ಪ್ರಾಣಮಯನ್ನು ಜಾಗೃತಿ ಅಂತಾರೆ, ಮನೋಮಯ ವಿಜ್ಞಾನಮಯನ್ನ ಸ್ವಪ್ನ ಅಂತಾರೆ, ಆನಂದಮಯನನ್ನ ಸುಷುಪ್ತಿ ಅಂತಾರೆ. ಇದನ್ನು ಸ್ವಾಮಿಗಳು ಸರ್ವಸಮ್ಮತೋಪದೇಶದಲ್ಲಿ ಹೀಗೇನು ಮಾಡ್ಕೊಳ್ಬೇಕಾಗಿಲ್ಲ. ಇದು ಸ್ವತಂತ್ರವಾದ ಒಂದು ಆತ್ಮ ತಿಳ್ಕೊಳ್ಳೋ ಉಪಾಯವೇ ಹೊರತು, ಪಂಚಕೋಶವೂ ಆತ್ಮ ತಿಳ್ಕೊಳ್ಳೋ ಉಪಾಯವೇ ಹೊರತು ಪಂಚಕೋಶವನ್ನ ಅವಸ್ಥಾತ್ರಯಕ್ಕೆ ಮರ್ಜ್ ಮಾಡಬೇಕಾಗಿಲ್ಲ. ಅವಸ್ಥಾತ್ರಯವೂ ಸ್ವತಂತ್ರವಾಗಿ ಆತ್ಮ ತಿಳಿಸ್ಕೊಡುತ್ತೆ, ಪಂಚಕೋಶ ಪ್ರಕ್ರಿಯೆಯು ಸ್ವತಂತ್ರವಾಗಿ ಆತ್ಮ ತಿಳಿಸ್ಕೊಡುತ್ತೆ, ಕಾರ್ಯಕಾರಣ ಪ್ರಕ್ರಿಯೆಯು ಸ್ವತಂತ್ರವಾಗಿ ಆತ್ಮ ತಿಳಿಸ್ಕೊಡುತ್ತೆ ಹೊರತು ಪ್ರತಿಯೊಂದು ಪ್ರಕ್ರಿಯೆಯು ನೇರವಾಗಿ ಆತ್ಮ ಲೀಡ್ ಮಾಡುತ್ತೆ ಹೊರತು ಒಂದು ಪ್ರಕ್ರಿಯೆಯಲ್ಲಿ ಇನ್ನೊಂದು ಪ್ರಕ್ರಿಯೆಯಲ್ಲಿ ಮರ್ಜ್ ಮಾಡಬೇಕಾಗಿಲ್ಲ ಅಂತ ಒಂದು ವಿಚಾರ ಮಾಡಿದ್ದಾರೆ. ಇವ್ರು ಮಾತ್ರ ಈ ವ್ಯಾಖ್ಯಾನಕಾರರು ಈ ಪ್ರಕರಣ ಗ್ರಂಥ ಎಲ್ಲ ಮಾಡಿದ್ದಾರೆ. ಪ್ರಕರಣ ಗ್ರಂಥಗಳಲ್ಲಿ ಅನ್ನಮಯ ಪ್ರಾಣಮಯನ ಎಚ್ಚರ ಅಂತಲೂ, ಮನೋಮಯ ವಿಜ್ಞಾನಮಯನ ಸ್ವಪ್ನ ಅಂತಲೂ, ಆನಂದಮಯನ ಸುಷುಪ್ತಿ ಅಂತಲೂ ಈ ರೀತಿ ಮಾಡಿ ವಿಚಾರ ಮಾಡಿದ್ದಾರೆ. ಬೇಕಿಲ್ಲ, ಅದು ಅವಶ್ಯಕತೆ ಇಲ್ಲ ಅಂತ ಸ್ವಾಮಿಗಳು, ಶಂಕರಾಚಾರ್ಯರು ಅದನ್ನು ಬೇರೆ ಬೇರೆಯಾಗಿ ತಗೊಂಡಿದ್ದಾರೆ. ಸ್ವತಂತ್ರ ಅವಸ್ಥೆ ಆ ಪ್ರಕ್ರಿಯೆ ತಗೊಂಡಿದ್ದಾರೆ. ಇಲ್ಲಿ ತಥಾಭೂತಂ ಸಂಸ್ಕಾರ ಮನಸ್ಸಿ ಆಧತ್ತೆ ಬಹಳ ಮುಖ್ಯವಾದ ಪದ. ಹೇಗೆ ನಾವು
ಒಂದು ಕಡೆ ಹಿಮಾಲಯಕ್ಕೋ ಬದರಿ ಕೇದಾರಕ್ಕೋ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಮತ್ ಮನೆಯಲ್ಲಿ ಕಂಪ್ಯೂಟರ್ ಹಾಕೊಂಡು ನೋಡ್ತೀವೋ, ಅದೇ ರೀತಿ ಎಚ್ಚರದಲ್ಲಿ ಏನು ಇಂದ್ರಿಯ ಮನಸ್ಸುಗಳಿಂದ ಪ್ರಪಂಚವನ್ನೆಲ್ಲ ನೋಡಿರ್ತೀವಿ, ಅದಷ್ಟನ್ನು ಮನಸ್ಸಿನಲ್ಲಿ ಸಂಸ್ಕಾರ ಇಟ್ಕೊಂಡು ವಾಸನೆ ಮಾಡಿಕೊಂಡು ಕನಸಿನಲ್ಲಿ ಅದನ್ನೇ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಅಂತ ಎಚ್ಚರ ದೃಷ್ಟಿಯಿಂದ ಹೇಳೋದು. ಎಚ್ಚರ ದೃಷ್ಟಿಯಿಂದ ಬಂದಾಗ ಕನಸಿನಲ್ಲಿ ಎಚ್ಚರದಲ್ಲಿ ನೋಡಿದ್ದನ್ನೇ ನೋಡ್ತಾನೆ ಅಂತ. ನಾನು ಅನ್ನೋದು ಕನಸಿನಲ್ಲಿ ನೋಡಿದ್ದನ್ನೇ ಎಚ್ಚರದಲ್ಲಿ ನೋಡ್ತಾ ಇದ್ದಾನೆ ಅಂತಂದ್ರೆ ಹೆಂಗೆ ಇಲ್ಲ ಅಂತೀರಾ ಅಂತ ನಾನು ಕೇಳ್ತೀನಿ. ಎಚ್ಚರ ಮುಂಚೆನೋ ಕನಸು ಮುಂಚೆನೋ ನಮ್ಮ ಜೀವನಿಗೆ ಫಸ್ಟ್ ಯಾವ ಅವಸ್ಥೆ ಬರುತ್ತೆ, ಹೆಂಗ್ ಪ್ರೂವ್ ಮಾಡೋದು ಇದನ್ನ? ಈಗ ಗುರುಗಳೇ ಇದು ಚೆನ್ನಾಗಿ ವಿಶದವಾಗಿ ತಿಳಿಯೋದು ಹೇಗೆ ಅಂದ್ರೆ, ನಾವು ಕಾಶಿಗೆ ಹೋಗಿ ಬಂದಿದ್ದ ಅನುಭವವನ್ನ ಮನಸ್ಸಿನಲ್ಲಿ ಕೂತ್ಕೊಂಡು ನಾವೇ ಯೋಚನೆ ಮಾಡ್ಕೋತೀವಿ, ಅಲ್ಲಿ ಹೋಗಿದ್ವಿ, ಹೀಗಿತ್ತು ಹೇಗಿತ್ತು ಅಂತ. ಹೌದು. ಅಲ್ಲಿ ಏನನ್ನ ಹೊರಗಡೆ ಇಂದ್ರಿಯಗಳಿಂದ ನೋಡಿರ್ತೀವೋ ಅದನ್ನ ಮನೆಯಲ್ಲಿ ಬಂದು ನಾವೇ ನಮ್ಗೆ ಮನನ ಮಾಡ್ಕೊಳ್ಳುವಾಗ ಅದು ನಾವು ತೇಜಸ್ಸನ್ನಾಗಿ ಉಳ್ಕೋತೀವಿ. ಕರೆಕ್ಟ್, ಹೌದು. ಆ ಟೈಮ್ ನಾವು ತೇಜಸ್ಸಾಗಿರ್ತೀವಿ. ಮನನ ಮಾಡುವಾಗ ಮನೋಕಲ್ಪನೆ ಮನೋರಾಜ್ಯದಲ್ಲಿ ಇದ್ದಾಗ ನಮಗೆ ಹೆಸರು ತೇಜಸ್ ಅಂತ. ಅದನ್ನ ಕಂಜೆಸ್ಟ್ ಮಾಡ್ಬಿಟ್ಟು ದೇಹದಲ್ಲೇ ಅಷ್ಟಲ್ಲೇ ಇದ್ರೆ ಜೀವ ಅಂತ ಆಗ್ಬಿಡ್ತೀರಾ. ಜೀವ ಅಂತ ಆಗ್ಬಾರ್ದು, ಹಿರಣ್ಯಗರ್ಭ ಆಗ್ಬೇಕು. ಪ್ರಪಂಚ ನೋಡ್ಬೇಕಾದ್ರೂ ಜೀವನ ಆಗ್ಬಾರ್ದು, ವಿರಾಟ್ ಪುರುಷನ ಆಗ್ಬೇಕು. ಎಚ್ಚರವನ್ನು ನೋಡುವಾಗ ವಿರಾಟ್ ಪುರುಷನ ಆಗ್ಬೇಕು. ಮನಸ್ಸು ಮನೋಲೋಕ ನೋಡ್ಬೇಕಾದ್ರೆ ಹಿರಣ್ಯಗರ್ಭನ ಆಗ್ಬೇಕು. ಸಮಷ್ಟಿ ರೂಪ ತಗೋಬೇಕು, ವ್ಯಾಪಕ ತತ್ವ. ಆ ಕ್ರಮ ನೋಡಿದಾಗ ಮೊದಲು ಇದು ವೈಶ್ವಾನರ, ಆಮೇಲೆ ತೇಜಸ್ ಅಂತ ಅನ್ಸುತ್ತೆ. ಪ್ರತಿಪತ್ತಿ ಕ್ರಮಕ್ಕೆ ಅದೇ ವೈಶ್ವಾನರ ಆ ಕ್ರಮ. ಹೌದು, ಅದಕ್ಕೆ ಪ್ರಥಮೋಪಾದ ಅಂದಿದ್ದು ವೈಶ್ವಾನರ. ಆಗ್ಬೇಕಾದ್ರೆ ನೋಡೋದನ್ನ ಬಿಡ್ಬೇಕು. ಆಗ್ಬೇಕಾದ್ರೆ ನೋಡೋದನ್ನ ಬಿಡ್ಬೇಕು. ಪ್ರಜ್ಞೆಯವ ಪ್ರಾಜ್ಞೆ, ಬರೀ ಅರಿವಾಗಿಟ್ಕೊಳ್ಬೇಕು. ಅದು ತ್ರಿಪುಟಿ ಇರಬಾರ್ದು. ತ್ರಿಪುಟಿ ಬಂದ್ಬಿಡ್ತು ಅಂದ್ರೆ ತೇಜಸ್ಸನೋ ಹೆಣ್ಣಗರ್ಭನೋ ಆಗ್ತಾನೆ, ವಿರಾಟ್ ಪುರುಷನೋ. ತ್ರಿಪುಟಿಯೇ ಇಲ್ಲ ಅಂದ್ರೆ ಪ್ರಾಜ್ಞನಾಗ್ತಾನೆ. ಅದು ಇಲ್ಲ ಅನ್ನೋದು ಇಲ್ಲ, ಇದು ಇಲ್ಲ, ಇರೋದಲ್ಲ, ಅದು ಒಂದೇ ತಿಳ್ಕೊಂಡ್ರೆ ತುರಿನಾಗ್ತಾನೆ. ಅದು ಕಟ್ತಾ ಇಲ್ಲ, ತುರಿಗಿಲ್ಲ, ತುರಿ ಹಿಡಿಯೋದ್ರೆ ತುರಿಗೆ ದುರ್ಯ. ತನ್ಮನಃ ತಥಾ ಸಂಸ್ಕೃತಂ ಚಿತ್ತಿತೈವ ಪಟಃ ಬಾಹ್ಯ ಸಾಧನ ಅನಪೇಕ್ಷಂ ವಿದ್ಯಾ ಕಾಮ ಕರ್ಮಭಿಃ ಕ್ರಿಯಮಾಣಂ ಜಾಗ್ರದ್ವತ್ ಅವಭಾಸತೆ. ನೋಡಿ, ಜಾಗ್ರದ್ವತ್ ಅಂಡ್ರೆ ಮಾಡ್ಬೇಕು. ಎಚ್ಚರ ಇಲ್ಲ, ಎಚ್ಚರ ಅಲ್ಲ, ಎಚ್ಚರದಂತೆ ತೋರುತ್ತೆ ನಿಮ್ಗೆ. ಏನ್ ಹೇಳಿದ್ರೆ ಶಂಕರಾಚಾರ್ಯರು, ಅದೇ ಮನಸ್ಸೇ. ಯಾವ ಮನಸ್ಸು? ಸಂಸ್ಕೃತವಾದ ಮನಸ್ಸು. ಇಂದ್ರಿಯ ವಿಷಯ ವಾಸನೆಗಳನ್ನ ಅನುಭವಿಸಿ ಅದನ್ನು ಬಳ್ಕೊಂಡ ಮನಸ್ಸು. ಹಾಗೆ ಚಿತ್ರದೈವ ಪಟಃ, ಒಂದು 8x6 ಬಟ್ಟೆ ಮೇಲೆ ಋಷ್ಯಾಶ್ರಮ ಬರೆದು ಬಿಟ್ಟು ಅಲ್ಲಿ ಋಷಿಗಳ ಕುಟೀರಗಳು, ಋಷಿಗಳು, ಬ್ರಹ್ಮಚಾರಿಗಳು, ಹಸುಗಳು, ಜಿಂಕೆಗಳು, ಅಲ್ಲೊಂದು ನದಿ, ಹಿಂದಕ್ಕೊಂದು ಬೆಟ್ಟ, ಆ ಬೆಟ್ಟ ಮೇಲೆ ಮರಗಳು, ಅದ್ರ ಮೇಲೆ ಹಕ್ಕಿಗಳು ಬರೆದ್ರೆ ಎಲ್ಲವೂ ಕಲ್ಪನೆ ಹೇಗೆಯೋ ಅಷ್ಟು ಬಟ್ಟೆ ಅಷ್ಟೆಯೋ, ಬಟ್ಟೆ ಮೇಲೆ ಬರೆದ ಚಿತ್ರ. ಅದೇ ರೀತಿ ನಮ್ಮ ಮನಸ್ಸಿನ ಮೇಲೆ ಬರೆದಂತಹ ಚಿತ್ರ ಪ್ರಪಂಚ ಅನ್ನೋದು. ಮನಸ್ಸು ಆಧಾರ, ಚಿತ್ರ ಆಧೇಯ. ಅಲ್ಲಿ ಎರಡಲ್ಲ, ಆ ಚಿತ್ರವೂ ಮನಸ್ಸೇ. ಹೇಗೆ ಆ ಸ್ಕ್ರೀನ್ ತೆಗೆದುಬಿಟ್ರೆ ಸಿನಿಮಾ ತೋರ್ಸೋಕ್ಕಾಗಲ್ವೋ, ನಮ್ಮ ಮನಸ್ಸೇ ಬಟ್ಟೆಯಾಗಿ, ಮನಸ್ಸೇ ವಿಷಯವಾಗಿ ತೋರ್ತಾ ಇದೆ. ಅದನ್ನ ನೋಡು ನಾವು. ಆ ಸ್ಕ್ರೀನ್ ಮೇಲೆ ತೋರ್ತಾ ಇರುವಂತ ಚಿತ್ರ ಎರಡನ್ನೂ ನೋಡುವನು ಸಾಕ್ಷಿ. ನಿಜ ಹೇಳಿದ್ರೆ ಸಾಕ್ಷಿಯೇ ಆ ಮನಸ್ಸಿಗೆ ಇಂಬು ಕೊಟ್ಟಿದ್ದಾನೆ. ಇಂಬು ಕೊಟ್ಟು, ಆ ವಿಶೇಷಕ್ಕೂ ಇಂಬು ಕೊಟ್ಟು, ತಾನೇ ಅವಿದ್ಯೆಯಿಂದ ಭೇದ ಮಾಡ್ಕೊಂಡು ನೋಡುವನಂತೂ ನೋಡಿಸ್ಕೊಂಡಂತೂ ತೋರ್ತಾ ಇರ್ತಾನೆ, ಅವನ ಸ್ವರೂಪ ಗೊತ್ತಾಗುವವರೆಗೂ. ನೋಡಿ, ತಥಾ ಸಂಸ್ಕೃತಂ ಮನಃ ಅಂದ್ರು. ಆ ರೀತಿ ಸಂಸ್ಕಾರಗೊಂಡ ಮನಸ್ಸು ಚಿತ್ತಿತೈವ ಪಟಃ, ಚಿತ್ತ ಬರೆದಂತಹ ಬಟ್ಟೆಯಂತೆಯೇ ಹೊರಗಿನ ಸಾಧನವನ್ನು ಅಪೇಕ್ಷಿಸಿಕೊಳ್ಳದೇನೆಯೇ ಅವಿದ್ಯಾ ಕಾಮಕರ್ಮಗಳಿಂದ ಪ್ರೇರಿಸಲ್ಪಟ್ಟದ್ದಾಗಿ ಎಲ್ಲಿ ಸ್ವಪ್ನದಲ್ಲಿ ತತ್ಕಾಲಕ್ಕೆ ಜಾಗೃತಿನಂತೆ ತೋರುತ್ತೆ. ಆ ಕಾಲದಲ್ಲಿ ಅದು ಎಚ್ಚರ ಅಂತ ಅನ್ಸೋದೇ, ಎಚ್ಚರ ಅಲ್ಲ ಅಂತ ಅನ್ಸೋದೇ ಇಲ್ಲ, ಎಚ್ಚರವೇ ಅಂತ ತೋರುತ್ತೆ. ಅದು ಎಚ್ಚರವಲ್ಲ ಅಂತ ಮಾಸನ ಕಡೆಯಿಂದ ಅವರು ಅಭಿಪ್ರಾಯ ಪಡ್ಕೊಂಡಿದ್ದಾರೆ. ಜಾಗೃತಿ ಜಾಗೃತಿ ಅಲ್ಲ, ಅದು ಸ್ವಪ್ನ, ಯಾಕಂದ್ರೆ ಬರೀ ಮನಸ್ಸಿರೋದ್ರಿಂದ ಅಂತ. ಅದು ಅಲ್ಲಿ ಎಚ್ಚರವೇ ಅಂತ ತೋರುವಾಗ ಅವತ್ತಿ ಬರದ. ತಥಾಚ ಉಕ್ತಂ ಅಸ್ಯ ಲೋಕಸ್ಯ ಸರ್ವಾವತೋ ಮಾತ್ರಾಮಪಾದಾಯ ಇತಿ
ಅದನ್ನೇ ಹೇಳಿದೆ. ಈ ಲೋಕ ಎಂಥದ್ದು? ಸರ್ವಾವತಃ ಸರ್ವಾನ್ ಅವತಿ ಇತಿ ಸರ್ವಾವಾನ್, ಎಲ್ಲವನ್ನೂ ಕಾಪಾಡಿಕೊಂಡಿರೋದು ಈ ಲೋಕ. ಎಲ್ಲವನ್ನೂ ಅಂದ್ರೆ ಪಂಚಭೂತಗಳನ್ನು, ಶಬ್ದ ಸ್ಪರ್ಶಾದಿಗಳನ್ನು, ಸ್ಥಾವರ ಜಂಗ ಎಲ್ಲವನ್ನೂ ಕಾಪಾಡಿಕೊಂಡಿದೆ ಈ ಲೋಕ. ಈ ಲೋಕವನ್ನು ಎಲ್ಲವನ್ನೂ ಕಾಪಾಡಿಕೊಂಡಿದೆ. ಇದರ ಮಾತನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅಂತ. ಸರ್ವ ಅವತಿ ಇತಿ ಸರ್ವಾವಾನ್, ಅವತಿ ಇದೆ ಕಾಪಾಡೋದು. ಸರ್ವಾವತಃ ಅಂದ್ರೆ ಎಲ್ಲವನ್ನೂ ಕಾಪಾಡಿಕೊಂಡಿರುವ ಈ ಲೋಕದ ಮಾತ್ರೆಯನ್ನ ಅಂದ್ರೆ ಸೂಕ್ಷ್ಮಾಂಶ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕಿತ್ಕೊಂಡು ಅಲ್ಲಿ ತಾನು ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸೇರುವ ಇದೆಲ್ಲ ಕೆಡಕೊಂಡು ತಾನೇ ಹೊಸದಾದ ಲೋಕವನ್ನು ತಯಾರು ಮಾಡಿಕೊಂಡು ನೋಡ್ತಾ ಇರ್ತಾರೆ ಕನಸಿನಲ್ಲಿ. ತಥಾ ಪರೇ ದೇವೇ ಮನಸ್ಸಿ ಏಕೀಭವತಿ ಇತಿ ಪ್ರಸ್ತುತ್ಯ ಅತ್ಯೈಷ ದೇವಃ ಸ್ವಪ್ನೆ ಮಹಿಮಾನಮನುಭವತಿ ಇತಿ ಅಥರ್ವಣೇ. ಹಾಗೆ ಎಲ್ಲವನ್ನು ಪರ್ವದೇವನಾದ ಮನಸ್ಸಿನಲ್ಲಿ ಎಲ್ಲವನ್ನು ಫ್ಲಾಪಿ ಮಾಡ್ಕೊಂಡ್ಬಿಡ್ತಾನೆ. ಎಚ್ಚರದಲ್ಲಿ ಏನೇನೇನೇ ನೋಡಿರ್ತಾನೋ ಅದಷ್ಟನ್ನು ಮನಸ್ಸಿಗೆ ಬಳ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಎಲ್ಲ ಒಂದಾಗಿರುತ್ತಲ್ಲ ಅದನ್ನ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಕನಸಿನಲ್ಲಿ. ಹಾಗೆ ಈ ಸ್ವಪ್ನದಲ್ಲಿ ಏಷದೇವನು ಈ ಮನೋದೇವನೇ ಸ್ವಪ್ನದ ಮಹಿಮೆಯ ಅನುಭವಿಸ್ತಾನೆ. ಅಂದ್ರೆ ತಾನೇ ವಿಷಯಿ ಆಕಾರ ವಿಷಯಾಕಾರವಾಗಿ ತೋರೋದೇ ಮನೋದೇವನು. ನೋಡುವನಾಗಿ ನೋಡಿಸ್ಕೊಂಡವನಾಗಿ ತೋರ್ತಾ ಇರ್ತಾನೆ. ನಾವ್ಯಾಕೆ ನೋಡುವನು ಆತ್ಮ, ಅದ್ರ ಒಳಗೆ ನೋಡುವನಾಗಿ ಈ ಹೇಗೆ ಎಚ್ಚರದೊಳಗೆ ಮನಸ್ಸು ನೋಡುತ್ತೆ ಇಂದ್ರಿಯ ನೋಡುತ್ತೆ ಅಂತೀವೋ, ಕನಸಿನೊಳಗೆ ಮನಸ್ಸು ನೋಡುತ್ತೆ ಅಂತ ನೋಡಿಸ್ಕೊಳ್ತಾ ಇರೋದು ಮನಸ್ಸೇ, ನೋಡ್ತಾ ಇರೋದು ಮನಸ್ಸೇ. ಇಂದ್ರಿಯಾಪೇಕ್ಷೆಯ ಅಂತಸ್ಥತ್ವ ಮನಸಃ ತದ್ವಾಸನಾರೂಪಾತ್ ಸ್ವಪ್ನೆ ಯಸ್ಯ ಸಹ ಇತಿ ಅಂತಃಪ್ರಜ್ಞಾ. ಇಂದ್ರಿಯವನ್ನ ಅಪೇಕ್ಷೆ ಇಟ್ಕೊಂಡ್ರೆ ಅದಕ್ಕೆ ಹೋಲಿಸಿದರೆ ಮನಸ್ಸಿನ ಸ್ಥಿತಿ ಒಳಗಿರ್ತಕ್ಕದ್ದು ಅಂತಸ್ಥತ್ವ ಮನಸ್ಸು ಒಳಗಿದೆ, ದೇಹದ ಒಳಗಿದೆ, ತೋರ್ಕೊಳ್ಳೋ ಜಾಗ ಅಂತ. ಅಂತಃಕರಣ ಹೃದಯದ ಮನಸ್ಸು ತೋರ್ಕೊಳ್ಳುತ್ತೆ, ಅದನ್ನ ಮನಸ್ಸು ಒಳಗಿರೋದ್ರಿಂದ ಅದರ ವಾಸನಾರೂಪ ಇದೆಯಲ್ಲ, ಮನಸ್ಸಿನ ವಾಸನಾರೂಪ ಅದು ಸ್ವಪ್ನದಲ್ಲಿ ಅದೇ ಪ್ರಜ್ಞೆ. ವಾಸನಾರೂಪವಾದ ಪ್ರಜ್ಞೆಯೇ ಯಾವ ತೇಜಸ್ಸಿನಿಗೋ ಆ ಈ ತೇಜಸ್ಸನು ಅಂತಃಪ್ರಜ್ಞನು ಅಂತ. ತೇಜಸ್ಸನು ಅಂತ ಆತ್ಮನಿಗೆ ಹೆಸರು. ಅದು ವಾಸನಾರೂಪವಾದ ಮನಸ್ಸಿನಲ್ಲಿ ಎಲ್ಲ ವಿಶೇಷವೂ ಅಡಗಿರುತ್ತಲ್ಲ, ವಿಷಯವು ಅದನ್ನು ನೋಡ್ತಾ ಕೂತ್ಕೊಳ್ತಾನೆ ತೇಜಸ. ವಿಶೇಷೂನ್ಯಾಯಾಂ ಪ್ರಜ್ಞಾಯಾಂ ಕೇವಲ ಪ್ರಕಾಶ ಸ್ವರೂಪಾಯಾಂ ವಿಷಯಿತ್ವೇನ ಭವತಿ ಇತಿ ತೇಜಸಃ. ಹೊರಗಿನ ಶಬ್ದ ಸ್ಪರ್ಶ ರೂಪ ವಿಷಯವಿಲ್ಲ, ಪಂಚಭೂತಗಳು ಇಲ್ಲ, ಶಬ್ದ ವಿಷಯಗಳು ಇಲ್ಲ, ವಿಷಯವಿಲ್ಲದೆ ಇರುವ ಪ್ರಜ್ಞೆ, ಕೇವಲ ಪ್ರಕಾಶ ರೂಪವಾಗಿರ್ತಕ್ಕಂತಹ ಪ್ರಜ್ಞೆ, ಬರೀ ಮನೋರೂಪವಾಗಿರುವ ವಾಸನಾರೂಪವಾಗಿರ್ತಕ್ಕಂತಹ ಪ್ರಜ್ಞೆ, ಅದನ್ನು ನಿಮಿತ್ತ ಮಾಡಿಕೊಂಡು ಈ ಆತ್ಮ ಇರ್ತಾನ ಅಂತ. ಆದ್ರಿಂದ ಇವನಿಗೆ ತೈಜಸನು ಅಂತ, ತೇಜೋ ಮಾತ್ರ ನೋಡ್ತಾ ಇವನನ್ನು ತೈಜಸ ಅಂತ. ಸ್ಥೂಲವಾದದ್ದನ್ನು ನೋಡ್ತಾ ಇರೋದ್ರಿಂದ ಇವನು ವೈಶ್ವಾನರ ಸ್ಥೂಲ ಭಕ್ಕು. ಅದು ತೇಜೋ ಮಾತ್ರವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರುವ ಮನೋರೂಪವನ್ನ ನೋಡ್ತಾ ಇರ್ತಾನೆ ಅಂತ. ಆದ್ರಿಂದ ವಿಶೇಷ ಇಲ್ಲದೆ ಪ್ರಜ್ಞೆ ಅಷ್ಟನ್ನೇ ಪ್ರಜ್ಞಾ ಮಾತ್ರನಾಗೆ ಇದ್ಕೊಂಡು ಪ್ರಕಾಶ ಸ್ವರೂಪವಾಗಿರೋ ಪ್ರಜ್ಞೆಯಲ್ಲಿ ವಿಷಯಾಗಿ ಅದಕ್ಕೆ ವಿಷಯನಾಗಿ ಇದ್ಕೊಂಡಿರ್ತಾನೆ. ಅಲ್ಲಿ ತೇಜಸ್ಸನ್ನು ತಿಳಿಸ್ಕೊಂಡ. ಸ್ವಪ್ನದಲ್ಲೇ ಸ್ವಯಂ ಜ್ಯೋತಿಷ್ಠ ಸಿದ್ಧವಾಗೋದು, ಗೊತ್ತಾಗೋದು. ವಿಶ್ವಸ್ಯ ಸವಿಷಯತ್ವೇನ ಪ್ರಜ್ಞಾಯಾಃ ಸ್ಥೂಲಾಯಾಃ ಭೋಜ್ಯತ್ವಂ. ವಿಶ್ವನಿಗೆ ಪ್ರಜ್ಞೆ ಸವಿಷಯವಾಗಿದ್ದು ಸ್ಥೂಲವಾಗಿರೋದ್ರಿಂದ ಸ್ಥೂಲ ಭೋಗ ಅವನಿಗೆ. ವಿಷಯವೂ ಸ್ಥೂಲವಾಗಿದೆ, ಸ್ಥೂಲವಾದ ವಿಷಯ ಇರ್ತಕ್ಕಂಥ ಪ್ರಜ್ಞೆ ಆದ್ದರಿಂದ ಸ್ಥೂಲ ಪ್ರಜ್ಞೆ, ಅದನ್ನ ಅವನು ಭೋಗ ಮಾಡ್ತಾರಿಂದ ಸ್ಥೂಲ ಭೋಗ ಉಳಿಸ್ಕೊಂಡ. ಇಲ್ಲಿ ವಿಷಯವೇ ವಾಸನಾಮಯವಾದ ವಿಷಯ, ಮನೋರೂಪವಾದ ವಿಷಯ, ಆ ಪ್ರಜ್ಞೆ ತೇಜೋರೂಪವಾಗಿರ್ತಕ್ಕದ್ದು, ಅದನ್ನು ಅನುಭವಿಸುವನಾದ್ರಿಂದ ಸೂಕ್ಷ್ಮ ಪ್ರಯುಕ್ತ ಭೋಗ ತೇಜಸ ಅವನು ಅನಿಸ್ಕೊಂಡ. ಇಹ ಪುನಃ ಕೇವಲ ವಾಸನಾ ಮಾತ್ರ ಪ್ರಜ್ಞಾ ಭೋಜ್ಯ ಇತಿ ಪ್ರಯುಕ್ತೋ ಭೋಗ. ಇಲ್ಲಿ ಬರೀ ವಾಸನಾರೂಪ ಆಗಿದೆ,
ವಾಸನಾ ಮಾತ್ರವಾಗಿರ್ತಕ್ಕಂತಹ ಪ್ರಜ್ಞೆ ಅದು ಭೋಜ್ಯವಾಗಿರುತ್ತೆ. ಅದರಿಂದ ಇದು ಪ್ರವಿವಿಕ್ತ ಅಂದ್ರೆ ವಿಂಗಡವಾದ, ಸೂಕ್ಷ್ಮವಾದ ಅಂತ ಅರ್ಥ. ಎಚ್ಚರದು ಸ್ಥೂಲವಾದ, ಸ್ವಪ್ನದು ಸೂಕ್ಷ್ಮವಾದ, ವಿಂಗಡವಾದ, ಬರೀ ಮನಸ್ಸಿನಲ್ಲಿಯೇ ತೋರುವಂತಹ ಭೋಗ ತೇಜಸ್ಸನಿಗೆ ಇರ್ತಕ್ಕದ್ದು. ಇನ್ನು ಸಪ್ತಾಂಗ ಏಕವಿಧ ಇದೆಯಲ್ಲ, ಸಮಾನ ಮನ್ಯ ಅಂದ್ಬಿಟ್ರು. ಯಾವ್ದು ಹೇಳಿದೆ? ದ್ವಿತೀಯ ಪಾದ ತೇಜಸ, ಇದು ಎರಡನೇ ಪಾದ ಅಂದ್ರೆ ತುರಿಯನ್ನು ಕಟ್ಟಕ್ಕೆ ಎರಡನೇ ಹೆಜ್ಜೆ. ಇದು ವೈಶ್ವಾನರ ಮೊದಲನೇ ಹೆಜ್ಜೆ ಆದ್ರೆ ನಾವು ಸೂಕ್ಷ್ಮಾತ್ಮನಲ್ಲಿ ಮರ್ಜಾದ್ವಿ, ಸೂಕ್ಷ್ಮಾತ್ಮ ಸೇರಿಕೊಂಡ್ವಿ ಅಂದ್ರೆ ತೇಜಸ್ಸಿನ ಹೋದ್ವಿ ಅಂದ್ರೆ ನಾವು ಎರಡನೇ ಮೆಟ್ಲಿಗೆ ನಾವು ಕಾಲಿಟ್ಟಿವಿ ಅಂತ. ನಾವೇ ತೇಜಸ್ ಆಗ್ಬಿಡ್ತೀವಿ. ವೈಶ್ವಾನ ರೂಪದಿಂದ ದಾಟ್ಕೊಂಡು ತೇಜಸ್ವಿ ರೂಪಕ್ಕೆ ನಾವು ಬಂದು ಸೇರ್ಕೊಂಡ್ಬಿಟ್ವಿ, ತೇಜಸ್ಸತ್ವವನ್ನು ಪಡ್ಕೊಂಡ್ಬಿಟ್ವಿ. ಈ ಸ್ಥೂಲ ಸೂಕ್ಷ್ಮ ಎರಡನ್ನೂ ಕರಗಿಸಿ ಪ್ರಾಜ್ಞಾತ್ಮ ಒಂದ್ ಮಾಡ್ಬೇಕು ಮುಂದೆ. ಅಲ್ಲಿದ್ದಾಗ ಬರೀ ಕೇವಲ ಪ್ರಜ್ಞಾರೂಪ ವಿಶೇಷ ವಿಭಾಗ ಅದು ಮೂರರಿಂದ ಹೇಳ್ತಾರೆ. ನಾಳೆ ಹೇಳೋಣ. ಗುರುಗಳೇ, ಪ್ರವಿವಿಕ್ತ ಅಂದ್ರೆ ಇಲ್ಲಿ ವಿಷಯ ಮತ್ತೆ ವಿಷಯಿನ ವಿಂಗಡ ಅಂತ ಹೇಳ್ತಾರೆ. ಪ್ರವಿವಿಕ್ತ ವಿಂಗಡ ಅಂತ ಅಷ್ಟೇ ಅರ್ಥ. ಯಾವ್ಯಾವ್ದ್ರದ್ ವಿಂಗಡ ಹೇಳಿದೆ? ಅಲ್ಲ ಅಲ್ಲ, ಇದು ಯಾವ್ಯಾವ ವಿಂಗಡ ಇಲ್ಲಿ ಪ್ರವಿವಿಕ್ತ ಅಂದ್ರೆ ಸ್ಥೂಲತ್ವದಿಂದ ಬೇರ್ಪಟ್ಟ ಅಂತ ಅಷ್ಟೇ ಅರ್ಥ. ಸ್ಥೂಲತ್ವದಿಂದ ಬೇರ್ಪಟ್ಟದ್ದಾದ ಭೋಗ ಪ್ರವಿವಿಕ್ತ ಭೋಗ. ಸ್ಥೂಲತ್ವವಿಲ್ಲದ ಸ್ಥೂಲತ್ವದಿಂದ ಬೇರ್ಪಟ್ಟದ್ದಾಗಿರುವ ಭೋಗ ಪ್ರವಿವಿಕ್ತ ಭೋಗ, ಸೂಕ್ಷ್ಮ ಭೋಗ ಅಂತ. ವಾಸನಾ ಭೋಗ, ಸೂಕ್ಷ್ಮ ಭೋಗ, ತೇಜಸ ಭೋಗ ಅಂತ ಅಷ್ಟೇ ಅರ್ಥ. ಹಲೋ, ಯಾರ?